ಸೋತ್ರೆ ಓಕೆ, ಇವರೆಲ್ಲ ಹೇಳಿದ್ದೇನು ಅಂದ್ರೆ ಒಂದು ಹೀನಾಯವಾದ ಸೋಲು ಅಂತ. ಅಂದ್ರೆ ಅದಕ್ಕೊಂದಷ್ಟು ಕಾರಣಗಳು ಬರೆದ್ರು. ಆ ಕಾರಣಗಳಲ್ಲಿ ಒಂದು ಕಾರಣ ಏನು ಅಂತಂದ್ರೆ ಇದು ಉತ್ತರ ಕರ್ನಾಟಕದ, ಇದು ನಮ್ಗೆ ಅರ್ಥನೇ ಆಗ್ಲಿಲ್ಲ ಆ ಭಾಷೆ ಅಂದ್ಬಿಟ್ಟು. ಮೊದಲನೇ ದಿವಸ ಕ್ಲಾಪ್ ಇಲ್ಲ ಬಿಡಿ, ಇವತ್ತು ಕ್ಲಾಪ್ ಇಲ್ವೇ ಇಲ್ಲ, ಬರೀ ಕ್ಲಿಪ್ ನಂಬರ್ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ. ಎರಡನೇ ದಿವಸಕ್ಕೆ ಅವನಾಗಲೇ ಪ್ರೊಡ್ಯೂಸರ್ ಹುಡುಕ್ತಾ ಇರ್ತಾನೆ, ಅಷ್ಟೇ ಅವನು ಕ್ಯಾಚ್ ಹಾಕೊಂಡ್ ಬರ್ತಾನೆ. ಸೊ ಹಾಗಾಗಿ ನಂಬರ್ ಆಫ್ ಫಿಲ್ಮ್ಸ್ ಅಲ್ಲಿ ಸಕ್ಸಸ್ ಫೇಲ್ಯೂರ್ ರೇಟ್ ಜಾಸ್ತಿ ಆಗಿದ್ದ, ಅಂದ್ರೆ ಫೇಲ್ಯೂರ್ ರೇಟ್ ಜಾಸ್ತಿ ಇದೆ. ಸಕ್ಸಸ್ ರೇಟ್ ಅಂದ್ರೆ ಜಾಸ್ತಿ ಆಗಕ್ಕೆ ಸಾಧ್ಯನೇ ಇಲ್ಲ. ಈಗಲೂ ಹೇಳ್ತೀನಿ, ಇದೇ ತರ ನಡೆದ್ರೆ ಇನ್ನು ಮುಂದಕ್ಕೆ ಸಕ್ಸಸ್ ರೇಟ್ ಜಾಸ್ತಿ ಆಗಕ್ಕೆ ಸಾಧ್ಯನೇ ಇಲ್ಲ. ಅವತ್ತಿನ ಕಾಲದ ಪ್ರೊಡ್ಯೂಸರ್ಗಳಿಗೆ ಕತೆ ಏನು, ನಾನು ಓಪನಿಂಗ್ ಅಲ್ಲಿ ಎಲ್ಲಿ ದುಡ್ಡು ಖರ್ಚು ಮಾಡ್ತಾ ಇದ್ದೀನಿ ಅಂತ ಗೊತ್ತಿತ್ತು. ಇವತ್ತು ಬಹಳಷ್ಟು ಜನ ಪ್ರೊಡ್ಯೂಸರ್ಗಳಿಗೆ ಚಾಲೆಂಜ್ ಮಾಡಿ ಹೇಳ್ತೀನಿ, ಕತೆ ಏನು ಅಂತ ಗೊತ್ತಿರಲ್ಲ, ಸಿನಿಮಾ ಶುರು ಮಾಡಿರ್ತಾರೆ, ಸಕ್ಸಸ್ ರೇಟ್ ಎಲ್ಲಿ ಸಿಗುತ್ತೆ. ಸೊ ಈ ಗ್ಯಾಂಗ್ಸ್ ಆಫ್ UK ಕೂಡ ಎಲ್ಲೋ ಕೇಳ್ಬಿಟ್ಟೆ, ಚಾಪ್ಟರ್ 2 ಬರುತ್ತೆ ಇದರದ್ದು ಅಂತ. ಹಾಯ್, ಎಲ್ರಿಗೂ ನಮಸ್ಕಾರ, ನಾನ್ ಮನು ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಇವತ್ತು ನನ್ನ ಜೊತೆ ನನ್ನ ಶೋ ಅಲ್ಲಿ ಗ್ಯಾಂಗ್ಸ್ ಆಫ್ UK ಸಿನಿಮಾ ತಂಡದಿಂದ ನಿರ್ದೇಶಕರಾಗಿರುವಂತಹ ರವಿ ಶ್ರೀವತ್ಸ್ ಅವರಿದ್ದಾರೆ, ಹಾಗೆ ಬರಹಗಾರ ಆಗಿರುವಂತಹ MS ರಮೇಶ್ ಅವರಿದ್ದಾರೆ, ನಟ ಆಗಿರುವಂತಹ ಒಲ್ಟಾ ಪ್ರಶಾಂತ್ ಅವರಿದ್ದಾರೆ. ಸೊ ವೆಲ್ಕಮ್ ಟು ಶೋ. ಹೇಗಿದ್ದಾರೆ ಎಲ್ಲರೂ? ಫಸ್ಟ್ ಕ್ಲಾಸ್. ಸುಮಾರು ದಿನ ಆಗಿತ್ತು ಕಾಣಿಸ್ಕೊಂಡು, ಎಲ್ರು ಒಟ್ಟಿಗೆ ಒಂಥರ ನಗು ಮುಖದಲ್ಲಿ ನೋಡದೆ ಒಂದು ಖುಷಿ. ಇಲ್ಲ, ಖುಷಿ ಅಂದ್ರೆ ಇವನ್ ವಿ ಆರ್ ಆಲ್ಸೋ ಸೇಲಿಂಗ್ ದ ಸೇಮ್ ಕ್ಲೌಡ್ಸ್ ಅಲ್ಲ. ತುಂಬ ಖುಷಿಯಾಗಿದೆ. ಸಿನಿಮಾ ಇನ್ನೇನು 10ನೇ ತಾರೀಕು ಎಲ್ಲರ ಮುಂದೆ ಬರ್ತಾ ಇದೆ. ಆ್ಯಂಡ್ ಯಾವುದೇ ರೀತಿಯಾದಂತಹ ದುಗುಡ ಆತಂಕ ಇದೆಲ್ಲ ಏನೂ ಇಲ್ಲದೆ ಆರಾಮಾಗಿದ್ದು ಲೆಟ್ಸ್ ಸಿ ವಿತ್ ಅದೇನೋ ಅಂತಾರಲ್ಲ ಕ್ರೌಡ್ ಸಮೇತ ಪಿಕ್ಚರ್ ನೋಡೋ ಆಸೆನಲ್ಲಿ ಕಾತುರವಾಗ್ತಾ ಇದೆ. ಗ್ಯಾಂಗ್ಸ್ ಆಫ್ UK ನಿಮ್ಮದೇ ಒಂದು ಗ್ಯಾಂಗ್ ಕಟ್ಕೊಂಡು ಒಂದು ಸಿನಿಮಾ ಮಾಡಿ, ಉತ್ತರ ಕರ್ನಾಟಕದ ಭಾಗದ ಒಂದು ನಿಜ ಜೀವನದ ಸಿನಿಮಾ, ರಿಯಲ್ ಇನ್ಸಿಡೆಂಟ್ ಅಂತ ಕೇಳ್ಬಿಟ್ಟೆ. ಸೊ ಆ ಥರದ್ದು ಒಂದು ಕಥಾಂತರದಲ್ಲಿ ಒಂದು ಸಿನಿಮಾ ತಯಾರು ಮಾಡಿ ರಿಲೀಸ್ಗೆ ಬಂದಿದ್ದೀರಾ. ಸೊ ಗ್ಯಾಂಗ್ಸ್ ಆಫ್ UK ಅಲ್ಲಿ ಈ ಗ್ಯಾಂಗ್ನ ಕಟ್ಟಿದ್ದು ಹೇಗೆ? ತುಂಬ ಸರಿ ಹೇಳಿದ್ದೀನಿ, ಅದು ಅಲ್ಲಿ ಸಿಗ್ದಂತಹ ಒಂದು ಸಣ್ಣ ಎಳೆ ಅದು. ಅಂದರೆ ಆ ಎಳೆಯಲ್ಲಿ ತುಂಬಾ ರೀತಿಯಾದ ತಿರುಳುಗಳು ತುಂಬ ಇದ್ವು, ತುಂಬ ವಿಭಿನ್ನವಾದಂತಹ ಒಂದಷ್ಟು ಬೇರೆ ಬೇರೆ ಕಥೆಗಳೆಲ್ಲ ಬಂದು ಅದರಲ್ಲಿ ಸೇರಿಕೊಳ್ಳಿಕ್ಕೆ ಶುರು ಆಯಿತು. ಅದು ಇಟ್ ವಾಸ್ ಸೌಂಡಿಂಗ್ ಟೂ ಇಂಟ್ರೆಸ್ಟಿಂಗ್. ತುಂಬ ಚೆನ್ನಾಗೇ ಕೇಳಿಸ್ತಾ ಇದ್ರಿಂದ ಇದನ್ನೇನಾದ್ರು ಮಾಡೋಣ ಅಂತ ಹೇಳಿ ಬಂದು ನಾನು ನನ್ನ ಅಣ್ಣನಿಗೆ ಹೇಳಲಾಗಿ ಮಾಡೋಣ, ಇದು ತುಂಬ ಚೆನ್ನಾಗಿದೆ ಅಂತ ಹೇಳಲಾಗಿ ಅಲ್ಲಿಂದ ಈ ಒಂದು ತಂಡವನ್ನು ಕಟ್ಟಲಿಕ್ಕೆ ಶುರು ಮಾಡಿದ್ವಿ. ಒಂದು 55 ಜನ ಆರ್ಟಿಸ್ಟ್ ಇದ್ದಾರೆ. ಅದರಲ್ಲಿ ಒಂದು ಬೆರಳಿಕೆ ಒಂದು 6 ಜನ ನಮ್ಮವರು ಅಂತ ಬಿಡ್ತು ಅಂತಂದ್ರೆ ಅಲ್ಲಿ ಈ ಭಾಗದ ಕನ್ನಡದವರು ಅಂತ ಬಿಟ್ರೆ, ಇನ್ನು ಆ ಭಾಗದ ಕರ್ನಾಟಕ ಇದೇನಾಗಿದೆ ವಿಂಗಡಿಸ್ಬಿಟ್ಟಿದ್ದಾರೆ ಈಗ. ಈ ಭಾಗದ ಕರ್ನಾಟಕ, ಆ ಭಾಗದ ಕರ್ನಾಟಕ, ಅಲ್ಲಿಯ ಭಾಷೆ, ಇಲ್ಲಿಯ ಭಾಷೆ, ಅದು ಇದು ಏನೇನೋ ಹೇಳ್ತಾರೆ. ಮಧ್ಯಮ ಕರಾವಳಿ ಎಲ್ಲ ಡಿವೈಡ್ ಮಾಡಿ ನನ್ನ ಒಂದು ತಾಯಿಯ ಕರ್ನಾಟಕದ ಅಂಗಾಂಗವನ್ನ ಕತ್ತರಿಸಿ ಹಾಕಿ ಈಗ ಅದು ಕೈ, ಇದು ಕಾಲು, ಇದು ತಲೆ, ಇದು ಅಂಗುಷ್ಟ ಈ ಥರ ಎಲ್ಲ ಹೇಳಲಿಕ್ಕೆ ಶುರು ಮಾಡ್ತಾರೆ. ಆ ಥರದ್ರಲ್ಲಿ ನಾವು ಇದನ್ನ ಕಟ್ಕೊಂಡು ಇಲ್ಲಿಂದ ಅಲ್ಲಿಗೆ ಹೋಗಿ ಅಲ್ಲಿ ಸರಿಸುಮಾರು ಒಂದು 48ರಿಂದ 49 ಕ್ಯಾರೆಕ್ಟರ್ಸ್ಗಳನ್ನ ಹುಡುಕಿ. ಯಾಕೆ ಅಂತಂದರೆ ಇದು ಆ ಮಣ್ಣಿನ ಕತೆ, ಇದು ಅಲ್ಲಿಯ ಒಂದು ನಡೆದಂತಹ ನೈಜ ಘಟನೆ ಆಧಾರಿತ ಒಂದು ಎಳೆ ಆಗಿದ್ದರಿಂದ ಅಲ್ಲಿಯವರಿದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸಿದ್ರಿಂದ, ಮೂರನೇದು ಅದೇ ಹೇಳಿದ್ನಲ್ಲ, ಇಲ್ಲಿಯ ಕರ್ನಾಟಕ, ಇಲ್ಲಿಯ ಬೆಂಗಳೂರು, ಇದಕ್ಕೆ ನಾವು ಸಿನಿಮಾವನ್ನು ಮಾಡೋಣ ಅಂದಾಗ ಅಣ್ಣ ಬಂದು ಇಲ್ಲ, ಟೊಪೋಗ್ರಫಿ ಆ್ಯಂಡ್ ಅದು ಜಿಯೋಗ್ರಫಿ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಫಿಲ್ಮ್, ಹಾಗಾಗಿ ಅಲ್ಲಿ ನಡೆದಿರೋದ್ರಿಂದ ನಾವು ಅಲ್ಲೇ ಪ್ರಯತ್ನ ಮಾಡೋಣ ಅಂತಾರೆ ಅಣ್ಣ ಹೇಳಲಾಗಿ. ನನಗೊಂದು ಭಯ ಇತ್ತು. ಅದು ಮಿಡ್ ಆಫ್ 90s ಅಲ್ಲಿ ಒಂದು ಹುಲಿಯಾ ಅಂತ ಒಂದು ಸಿನಿಮಾವನ್ನು ನಮ್ಮ ನಿರ್ದೇಶಕರಾದಂತಹ KV ರಾಜು ಸರ್ ನಮ್ಮ ಗುರುಗಳು ಆಕ್ಚುಲಿ, ಆ ಸಿನಿಮಾಗೆ ಅಣ್ಣ ಬಂದು ಹಿ ವಾಸ್ ದ ಅಸೋಸಿಯೇಟ್ ಡೈರೆಕ್ಟರ್. ಸೊ ಆ ಸಿನಿಮಾ ಬರಲಾಗಿ ಅದನ್ನ ತುಂಬಾ ಹೀನಾಯವಾಗಿ ಸೋಲಿಸ್ತಾರೆ. ಒಂದು ಕಾರಣ ಅದಕ್ಕೆ ಬರೆದಂತಹ ಒಂದು ಶರ ಏನು ಅಂತಂದ್ರೆ ಇದು ಉತ್ತರ ಕರ್ನಾಟಕದ ಒಂದು ಭಾಷೆ. ಸೋತ್ರೆ ಓಕೆ, ಇವರೆಲ್ಲ ಹೇಳಿದ್ದೇನು ಅಂದ್ರೆ ಒಂದು ಹೀನಾಯವಾದ ಸೋಲು ಅಂತ. ಅಂದ್ರೆ ಅದಕ್ಕೊಂದಷ್ಟು ಕಾರಣಗಳು ಬರೆದ್ರು. ಆ ಕಾರಣಗಳಲ್ಲಿ ಒಂದು ಕಾರಣ ಏನು ಅಂತಂದ್ರೆ ಇದು ಉತ್ತರ ಕರ್ನಾಟಕದ, ಇದು ನಮ್ಗೆ ಅರ್ಥನೇ ಆಗ್ಲಿಲ್ಲ ಆ ಭಾಷೆ ಅಂದ್ಬಿಟ್ರು. ಇನ್ನೊಂದು ಹುಲಿಯಾ ಅಂತ ಟೈಟ್ಲ್ ಇಟ್ಟು ಅದರಲ್ಲಿ ಯಾರು ಗಾಂಧಿ ಆಗಿರ್ತಾರೋ ಅವ್ರಿಗೆ ಸಿಗೋದಿಲ್ಲ, ಅದೇ ಸಾವು ಅನ್ನೋ ಥರದಲ್ಲಿ ಏನ ಕ್ಲೈಮ್ಯಾಕ್ಸ್ ಈ ಥರದ ಒಂದಷ್ಟರಲ್ಲೇ ಹೇಳಿದ್ರೆ ಆ ಮನ್ಸಲ್ಲಿ ನಮ್ಗೆಲ್ರಿಗೂ ಕೂತ್ಬಿಟ್ಟಿತ್ತು. ಅವತ್ತಿನ ಎಲ್ಲಾ ಟೆಕ್ನಿಷಿಯನ್ಸ್ ಕೂತಿದ್ದೇನು ಅಂದ್ರೆ, ಓ ಇಲ್ಲಿ ಭಾಷೆ ಸಿನಿಮಾ ಮಾಡಿದ್ರೆ ಓಡಲ್ಲ. ಸೊ ನಾನು ನನ್ನ ಅಣ್ಣನಿಗೆ ಇದು ಬೇಡಣ ಅಂತಂದಾಗ ತಪ್ಪು ಮಾಡ್ತಾ ಇದೀವಿ, ಅಲ್ಲಿ ಹೋಗಿ ಪ್ರಯತ್ನ ಮಾಡೋಣ ಅಂತ ಹೇಳಿ ಅಲ್ಲಿ ಹೋದ ಮೇಲೆ ಒಂದೆರಡು ಕ್ಯಾರೆಕ್ಟರ್ಗಳಿಗೆ ಬರೆಯಕ್ಕೆ ಶುರು ಮಾಡಿದ್ವಿ. ಅದು 20 ಆಯ್ತು, 40 ಆಯ್ತು. ಕೊನೆಗೆ ಇದು ಸಂಪೂರ್ಣವಾಗಿ ಅಲ್ಲಿಯವರೆಗೆ ಅಲ್ಲಿಗೋಸ್ಕರ ಮತ್ತು ಆ ಹೆಣ್ಣು ಮಗಳಿಗೆ ಏನ್ ಸಂಬಂಧಪಟ್ಟಿತ್ತು ಆ ಕಥೆಯನ್ನ ಹಾಗೆ ಮಾಡಿಕೊಂಡು ಕ್ಲೀನಾಗಿ ಈಗ ತಗೊಂಡ್ಬಂದು ಜನರ ಮುಂದೆ ಬಿಡ್ತಾ ಇದೀವಿ. ಪ್ರಯತ್ನ ಅಷ್ಟೇ, ಪ್ರಯತ್ನ ಬಿಡಬಾರ್ದು ಅಂತ ನಾವೇನ್ ಅನ್ಕೊಂಡಿದ್ವಿ ಆ ಪ್ರಯತ್ನವನ್ನ ಮಾಡ್ಕೊಂಡು ಬಿಳಿ ಹಾಳೆ ಮೇಲೆ ಬರೆಯೋದನ್ನ ಬೆಳ್ಳಿ ತರದ ಮೇಲೆ ಚೆನ್ನಾಗಿ ತೆಗಿಯಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಅಂದ್ರೆ ಫಸ್ಟ್ ರೈಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ. 50 ಸಿನಿಮಾಗಳು ಪ್ಲಸ್ ಬರೆದಿದ್ದೀರಾ. ಒಂದು ಸಿನಿಮಾಗೆ ಬರೀಬೇಕು 160 ಸಿನಿಮಾಗಳಿಗೆ ಬರೆದಿದ್ದೀರಾ. ಒಂದು ಸಿನಿಮಾಗೆ ಬರೀಬೇಕಾದ್ರೆ
ಆ ಚೌಕಟ್ಟಲ್ಲಿ ಈ ಸಿನಿಮಾ ವರ್ಕ್ ಆಗುತ್ತೆ ವರ್ಕ್ ಆಗಲ್ಲ ಅನ್ನೋ ಒಂದು ಬೇಸಿಕ್ ಐಡಿಯಾ ನಿಮ್ಗೆ ಫೀಲ್ ಆಗುತ್ತಾ ಪ್ರತಿ ಸಲಿನೂ? ಇಲ್ಲ ಅಂದರೆ ಪ್ರತಿ ಸಿನಿಮಾ ಬರಿಬೇಕಾದ್ರೂ ಕತೆ ಕೇಳಿ ಕತೆ ಹೇಳ್ತಾರೆ ನಮಗೆ ಚೆನ್ನಾಗಿರುತ್ತೆ, ಇದು ಸಕ್ಸಸ್ ಆಗುತ್ತೆ ಅಂತಲೇ ಇರುತ್ತೆ ಆಸೆ. ಕೆಲವು ನಮ್ಮ ಕೈ ಮೀರಿ ಹೋಗುತ್ತೆ. ಅಂದರೆ ಸಿನಿಮಾ ಯಾವತ್ತೂ ನಾವೆಲ್ಲೋ ಒಂದು 100 ಜನ ತಂಡ ಕಟ್ಕೊಂಡಿರ್ತೀವಿ, ಇದೆಲ್ಲ ಒಂದು 10-15 ಜನ ಡಿಸೈಡ್ ಮಾಡಿರ್ತೀವಿ, ರೈಟರ್ಸ್ ಟೀಮು, ಡೈರೆಕ್ಟರ್ಸ್ ಟೀಮು, ಆ ಥರದ್ದೆಲ್ಲ ಕೂತ್ಕೊಂಡು ಡಿಸೈಡ್ ಮಾಡಿರ್ತೀವಿ. ಬಟ್ ಅದನ್ನು ಕೋಟ್ಯಾಂತರ ಜನರ ಫೀಲಿಂಗ್ನ ನಾವು ಕಂಡು ಹಿಡಿಯೋಕ್ಕಾಗಲ್ಲ. ಸೊ ಈ ನಮ್ಮ ಟೀಮಲ್ಲೆಲ್ಲ ಒಂದು 10-15 ಜನ ಕೂತ್ಕೊಂಡು ನಾವು ಡಿಸೈಡ್ ಮಾಡಿರ್ತೀವಿ, ನಮಗೆ ಓಕೆ ಅಂತ ಅನ್ಸಿರ್ತೀವಿ. ಬಟ್ ಕೋಟ್ಯಾಂತರ ಜನ ಮೀಟ್ ಮಾಡ್ಬೇಕಾದ್ರೆ ಅವರು ಅಭಿಪ್ರಾಯ ಹೇಗಿರುತ್ತೆ ಅಂತ ನಾವು ಯಾರೂ ಡಿಸೈಡ್ ಮಾಡೋಕ್ಕಾಗಲ್ಲ. ಕೆಲವು ಸಲ ಅದು ವರ್ಕ್ ಆಗುತ್ತೆ, ಮೋಸ್ಟ್ ಆಫ್ ದ ಟೈಮ್ ವರ್ಕ್ ಆಗುತ್ತೆ. ಸೊ ಹಾಗಾಗಿ ಏನು ಮಾಡ್ತೀವಿ, ಒಂದು ಸಲ ಈ ಕತೆ ಕೇಳಿದ ತಕ್ಷಣ ನನಗನ್ಸಿದ್ದೇನಪ್ಪ ಅಂದರೆ, ಇದನ್ನು ಆ ಭಾಷೆ ಅವತ್ತು ಸೋಲ್ತು, ನಾನು ಅವತ್ತು ವರ್ಕ್ ಮಾಡಿದ್ದೆ, ಆ ಹೆದರಿಕೆಯಲ್ಲಿ ಮಾಡಿದ್ರೆ ಸೊ ಕಥೆಯನ್ನು ತೊಗೊಂಡೋಗಿ ಆ ಮಣ್ಣಲ್ಲಿ ಹೇಳಬೇಕಾದ್ರೆ ಭಾಷೆ ಇಲ್ಲಿದ್ದಾದರೆ ಒಂದಕ್ಕೊಂದು ಮ್ಯಾಚ್ ಆಗಲ್ಲ. ಸೊ ಒಂದು ಕಾಸ್ಟ್ಯೂಮ್ ಡಿಸೈನಿಂಗ್ ಇರುತ್ತೆ, ಜಿಯೋಗ್ರಫಿ ಅಲ್ಲಿರುತ್ತೆ, ಬಟ್ ಬರ್ತಾ ಇರೋ ಭಾಷೆ ಏನಿರುತ್ತೆ ಅಂದರೆ ಬೇರೆ ಥರ ಆಗ್ಬಿಡುತ್ತೆ. ಮುಂಚೆ ಒಂದು ಟೈಮಲ್ಲಿ ಕರಾವಳಿ ಭಾಗದ ಸಿನಿಮಾಗಳಿಗೂ ಹೀಗೆ ಆಗ್ಬಿಡುತ್ತಲ್ಲ, ಅಲ್ಲಿದ್ರೆ ಕಾಮಿಡಿ ಕ್ಯಾರೆಕ್ಟರ್ಸ್ಗಳನ್ನ ಮಾತ್ರ ಬರಿತಾ ಇದ್ರು, ಅಲ್ಲಿ ಸಿನಿಮಾಗಳು ಅಂತ ಸ್ಪೆಸಿಫಿಕ್ ಆಗಿ ಬರ್ತಿರ್ಲಿಲ್ಲ. ಬಟ್ ಒನ್ಸ್ ಹಾನೆಸ್ಟ್ ಕಂಟೆಂಟ್ಗಳು ಬರಕ್ಕೆ ಶುರು ಆದ್ಮೇಲೆ ಆ ಸಿನಿಮಾಗಳು ವರ್ಕ್ ಆಗಕ್ಕೆ ಶುರು ಆಯ್ತು. ಈಗ ಒಂಥರ ಆ ಭಾಗದವ್ರು ಅಲ್ಲದೆ ಹೋದ್ರು ಆ ಭಾಗದ ಸಿನಿಮಾಗಳನ್ನು ಮಾಡೋದಕ್ಕೂ ತುಂಬಾ ಜನ ನಿರ್ದೇಶಕರು ಇಲ್ಲ, ಇದೇನಾಗೋಯ್ತು ಅಂತಂದ್ರೆ ಹೊರಗಿನ ಭಾಷೆಯ ಸಿನಿಮಾವನ್ನೇ ನಾವು ನೆಚ್ಕೊಂಡು ಆಗೋದ್ಮೇಲೆ ಇನ್ನು ನಮ್ಮ ಕನ್ನಡ ಸಿನಿಮಾಗಳನ್ನ ನಾವು ಯಾಕೆ ಒಪ್ಕೋಬಾರ್ದು? ಇಲ್ಲಿ ಹೊರಗಿನ ಅದೇನೋ ಹೇಳ್ತಾರಲ್ಲ, ಆ ಕಾಲದಿಂದ ಹಿಡಿದು ತೆಲುಗು ಒಪ್ಕೋತಾರೆ, ತಮಿಳ್ ಒಪ್ಕೋತಾರೆ. ಕರೆಕ್ಟ್. ಅದು ಇವತ್ತು ಸಿನಿಮಾ ಹಿಟ್ ಆಗ್ತಾ ಇದೆ ಅಂದರೆ ಇಲ್ಲಿ ಎಲ್ರಿಗೂ ಆ ಭಾಷೆಗಳು ಬರಲ್ಲ. ಗೊತ್ತಿಲ್ದಿರೋ ಭಾಷೆನ ಹಿಟ್ ಮಾಡ್ತಿದ್ದೀನಿ ಅಂದಮೇಲೆ ನಮ್ಮಲ್ಲೇ ಇರೋ ಕನ್ನಡ ತಾನೇ ಅದು. ಸೊ ಯಾಕೆ ಒಪ್ಕೊಳ್ಳಲ್ಲ ಅನ್ನೋ ಧೈರ್ಯದ ಮೇಲೆ ನಾವು ನುಗ್ಗಿದ್ದೆ ಅಷ್ಟೇ. ಓಕೆ. ಸೊ ನೀವು ಹೊರಟ ಸಿನಿಮಾ ರಿಲೀಸ್ ಆದಾಗ ಪ್ರಾಬ್ಲಿ ನನ್ನ ಸ್ಕೂಲ್ ಟೈಮು, ಆ ಟೈಮಲ್ಲಿ ಸಿನಿಮಾ ನೋಡಿದಾಗ ಅಂದರೆ ಫ್ರೆಂಡ್ಸ್ ಎಲ್ಲ ಈ ಸಖತ್ ಪ್ರಾಮಿಸಿಂಗ್ ಆಗಿ ಆ್ಯಕ್ಟ್ ಮಾಡ್ತಾರಲ್ಲ ಇವರು ಅಂತ ತುಂಬ ಜನ ಮಾತಾಡಿದ್ರು. ಕ್ರಿಟಿಕಲಿ ಕೂಡ ಒಳ್ಳೆ ಅಪ್ರಿಸಿಯೇಷನ್ಗಳು ಬಂದಿತ್ತು. ಅದಾದಮೇಲೆ ಅಂತ ಮತ್ತೆ ಒಂದು ಸ್ಟ್ರಾಂಗ್ ಪಾತ್ರದಲ್ಲಿ ಪ್ರಶಾಂತ್ ಅವ್ರನ್ನ ಯಾಕೆ ನೋಡೋದಕ್ಕಾಗಲಿಲ್ಲ? ನಿಮಗೂ ಅಂದರೆ ರೈಟ್ ಸ್ಕ್ರಿಪ್ಟ್ ಸೆಲೆಕ್ಷನ್ ಅನ್ನೋದು ಎರಡೂ ಕೈ ಸೇರಿದ ಚಪ್ಪಾಳೆ ಅಂತಾರಲ್ಲ, ಅದ್ರ ಒಂದು ಬರಲೂಬೇಕು, ಒಂದು ನಿಮ್ಮ ಆಯ್ಕೆ ಎರಡೂ ಕೂಡಿರುತ್ತೆ. ಏನಾಯ್ತು ಆ್ಯಕ್ಚುಲಿ? ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್? ನೀವೇ ಹೇಳಿದಾಗೇನೆ ಆ ಎರಡು ಮೇಳೈಸಿದಾಗ ಅಷ್ಟೇ ಒಂದು ಒಳ್ಳೆ ಸಿನಿಮಾ ಆಗಕ್ಕೆ ಸಾಧ್ಯ. ಸೊ ಈಗ ಏನು ನೀವು ನೋಡ್ತಿದ್ದೀರಿ ಗ್ಯಾಂಗ್ಸ್ ಆಫ್ UK, ಈ ಚಿತ್ರದಲ್ಲಿ ನೀವು ಆಲ್ರೆಡಿ ನಂದು ಒಂದು ಲುಕ್ ನೋಡಿರ್ತೀರಿ, ಓವರ್ ಆಲ್ ಲುಕ್ಕೇ ಚೇಂಜಲ್ಲಿದೆ. ಸೊ ಆ ಏನು ಆ ಚೇಂಜಸ್ಸು ಮತ್ತು ಆ ಪಾತ್ರಗಳ ಡಿಮ್ಯಾಂಡ್ ಏನು ಮಾಡುತ್ತೆ ಅದು ನಿರ್ದೇಶಕರು ಡಿಸೈಡ್ ಮಾಡ್ತಾ ಹೋಗ್ತಾರೆ. ಯಾವಾಗಲೂ ಚಿತ್ರ ಬಂದು ನಿರ್ದೇಶಕರ ಮಾಧ್ಯಮ, ಯಾಕಂತಂದರೆ ಅವರೊಂದು ಕನ್ಸು ಕಟ್ತಾರೆ, ಆ ಕನ್ಸಿಗೆ ಬಂದು ನಾವೆಲ್ಲ ಪೋಣಿಸ್ಕೊತಾ ಹೋಗ್ತೀವಿ. ಅಂದರೆ ಏನು ಹೂವು ಪೋಣಿಸ್ದಂಗೆ ಅವ್ರು ಪೋಣಿಸ್ತಾ ಹೋಗ್ತಾರೆ, ಇದಕ್ಕಿದು ಬೇಕು ಇದಕ್ಕಿದು ಬೇಕು ಅಂತ. ಅಲಂಕಾರ ಹೂಕ್ಕೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡೋರು ಅದು ತೊಗೊಂಡೋಗಿ ಮತ್ತೆ ದೇವ್ರ ಮೇಲೆ ಹಾಕ್ತೀವಿ ನಾವು. ಸಿನಿಮಾ ಕಥೆನೂ ಹಾಗೇನೆ, ಅವ್ರು ಎಷ್ಟು ಚೆನ್ನಾಗಿ ಪೋಣಿಸ್ಕೊಂಡು ಅದನ್ನು ಡಿಸೈನ್ ಮಾಡ್ಕೊಂಡಿರ್ತಾರೆ, ಅದನ್ನು ನಾವು ಕಾಣಿಸ್ತೀವಿ. ಈ ಒಂದು ಪಾತ್ರ ಚೆನ್ನಾಗಿ ಕಾಣಿಸ್ತಿದೆ, ಒಂದು ಗೆಟಪ್ ಚೆನ್ನಾಗಾಗಿದೆ ಅಂತಂದರೆ ಬಿಕಾಸ್ ಆಫ್ ಡೈರೆಕ್ಟರ್ ಕಾರಣ. ಓವರ್ ಆಲ್ ಗ್ಯಾಂಗ್ಸ್ ಆಫ್ UK ಭೀಮೆಯ ಮಡಿಲಲ್ಲಿ ಅಂತ ನಾವೇನು ಹೇಳಕ್ಕೆ ಕೊಟ್ಟಿದ್ವಿ, ಪಕ್ಕ ಇದೊಂದು ನಾರ್ತ್ ಕರ್ನಾಟಕದ ಒಂದು ಮಡಿಲಲ್ಲಿ ನಡೆಯುವಂಥ ಕತೆ. ಅಲ್ಲಿ ನಡೆದಂಥ ಒಂದು ರಿಯಲ್ ಇನ್ಸಿಡೆಂಟ್ನ ಎಕ್ಕಿ ತೆಗೆದು ಡೈರೆಕ್ಟ್ರು ಒಂದಷ್ಟು ವರ್ಷಗಳ ಕಾಲ ಅದರ ಮೇಲೆ ಸತತ ಪರಿಶ್ರಮ ಹಾಕಿ ಒಂದು ಕನಸು ಕಟ್ಕೊಂಡು ಈ ಸಿನಿಮಾ ತಗೊಂಡು ನಿಮ್ಗಳ ಮುಂದೆ ಬರ್ತಿದ್ದಾರೆ. ಅಲ್ಲಿಯ ಭಾಷೆ, ಅಲ್ಲಿಯ ಸೊಗಡು, ಆಮೇಲೆ ನಿಮಗೆ ಪ್ರತಿ ಫ್ರೇಮಲ್ಲೂ ಅದು ಕಾಣಕ್ಕೆ ಸಿಗುತ್ತೆ. ಯಾಕಂದರೆ ನಾವು ಶೂಟಿಂಗ್ ಹೋದಾಗ ಇದೇ ಟೈಮು ಉರಿ ಬಿಸಿಲು, ಅಂಥ ಬಿಸಿಲಲ್ಲೂ ಕೂಡ ಎಲ್ಲೂ ಅವರು ಕುಗ್ಗದೆ, ಜೊತೆಲಿದ್ದವ್ರನ್ನೂ ಕುಗ್ಗಕ್ಕೆ ಬಿಡದೆ, ತಮಗೇನು ಬೇಕು ಅದನ್ನು ತಗೊಳ್ಳೋದಿದೆಯಲ್ಲ, ಅದರಲ್ಲಿ ಚಾಲೆಂಜಿಂಗ್ ಆಗಿತ್ತು. ಯಾಕಂತಂದರೆ ಬೆಟ್ಟದ ಮೇಲೆಲ್ಲ ಶೂಟಿಂಗ್ ಮಾಡ್ತಾ ಇದ್ದೀವಿ, ಎಲ್ಲ ಟೆಕ್ನಿಷಿಯನ್ಸ್ಗಳು ಐಟಮ್ಗಳು ತೊಗೊಂಡು ಮೇಲೆಗೆ ಬರಬೇಕು. ಆದ್ರೆ ನಮಗೆ ಆ ಕೆಲಸ ಮಾಡಿದಂಥ ಸಮಯ ಇದೆಯಲ್ಲ, ಲಿಟ್ರಲಿ ವಿ ಆರ್ ಎಂಜಾಯ್ಡ್. ಆ್ಯಂಡ್ ನಮಗೆ ಏನು ನಾವು ಒಂದು ಫಸ್ಟ್ ಟೈಮ್ ಕತೆ ಕೇಳಿದಾಗ ಫೀಲ್ ಮಾಡಿದ್ವಲ್ಲ, ಪ್ರತಿ ಫ್ರೇಮು ನಾವು ನೋಡ್ತಾ ಹೋಗ್ಬೇಕಾದ್ರೆ ಅವ್ರು ಹೇಳಿದ್ದೆಲ್ಲ ನಮ್ಮ ಕಣ್ಮುಂದೆ ಹಂಗೆ ಪಾಸ್ ಆಗ್ತಿರೋದು, ಕೆಲಸ ಮಾಡೋದಕ್ಕೆ ನಮ್ಗೆ ಇನ್ನೊಂದಷ್ಟು ಎನರ್ಜಿ ಬರೋದು. ಹೇಗೆ ಅನ್ಸುತ್ತೆ ಸ್ಕ್ರಿಪ್ಟ್ ಟು ಸ್ಕ್ರೀನ್ ಟ್ರಾನ್ಸಿಷನ್? ಫಸ್ಟ್ ಟೈಮ್ ರವಿ ಸರ್ ಕತೆ ಹೇಳಿದಾಗ್ಲೂ ಈಗ ಸ್ಕ್ರೀನ್ ಮೇಲೆ ಅದನ್ನ ನೋಡಿದಾಗ್ಲೂ ಇಲ್ಲ, ಅಷ್ಟೇ ನ್ಯಾಯ ಒದಗಿಸಿದ್ದಾರೆ. ಫಸ್ಟ್ ಹಣೆ ಕತೆ ಹೇಳಿದ ತಕ್ಷಣ ನಾನು ಕೇಳಿದವ್ರಿಗೆ ಇದನ್ನೇ ನಾನು ಫಸ್ಟ್ ಕೇಳಿದ್ದೇನೆಂದ್ರೆ, ಹಣೆ ನೀವು ಹೇಳ್ದಂಗೆ ಇದನ್ನ ಮಾಡ್ತೀರಾ ಅಂತ. ಇಲ್ಲ ಕಣಪ್ಪ, ನಾನು ಏನು ಹೇಳಿದ್ದೀನೋ ಅದನ್ನ ಹಾಗೆ ಮಾಡ್ತೀನಿ ಅಂತಂದ್ರು. ಅವಾಗ ನನಗೆ ಅವ್ರ ಕತೆ ಹೇಳಿದಾಗ ಕತೆ ಹೇಳಿದ್ರು ಅಂತ ನನಗೆ ಅನಿಸ್ಲಿಲ್ಲ. 2.5 ಅವರ್ ಕುತ್ಕೊಂಡು ನಾನು ಸಿನಿಮಾ ನೋಡ್ದಂಗಿತ್ತು ನನಗೆ. ಆ ವಿಜುವಲ್ಸ್ಗಳು ನಂಗೆ ಪಾಸ್ ಆಗ್ತಿತ್ತು ಅವ್ರದ್ದು ಸೀನ್ ಹೇಳಬೇಕಾದ್ರೆ ನಮಗೆ. ಅಂದರೆ ಅಷ್ಟು ಇನ್ ಡೆಪ್ತ್ ಆಗಿ ವಿತ್ ಡೈಲಾಗ್ಸು ಅಷ್ಟು ಪ್ರಿಪ್ರೇಷನಲ್ಲಿ ಅವರು ಇದ್ರು.
ನಮಗೆಲ್ಲ ಏನು ಅಂತಂದರೆ ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದು ವಿತ್ ಒಂದು ಸೀನ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ವಿತ್ ರೀ ರೆಕಾರ್ಡಿಂಗ್ ಅಂಡ್ ಎಫೆಕ್ಟ್ಸ್ ಅಂಡ್ ಡೈಲಾಗ್ ಆ್ಯಂಡ್ ಶಾರ್ಟ್ ಸಮೇತ ಹೋಗ್ತೀವಿ. ಎಲ್ಲ ಒಂದು ಕಡೆ ಶಿವಣ್ಣಂಗೆ ಹಿಂಗೆ ಹೇಳ್ತಾ ಇರ್ಬೇಕಾದ್ರೆ ನೀವು ಬರ್ತೀರಣ್ಣ, ಇಳಿದಿದ ತಕ್ಷಣ ವಾಕ್ ಮಾಡ್ತಾ ಹೋಗ್ತೀರಾ ಸಿಡ್ನಿ, ಹಿಂದ್ಗಡೆ 4 ಜನ ಇರ್ತಾರೆ, ಲಿಫ್ಟ್ ಡೋರ್ ಅದು ಓಪನ್ ಆಗುತ್ತೆ, ರಪ್ ಅಂತ ಒಳಗೆ ಹೋಗ್ತೀರಾ, ಅದಾಗ ಹಾಕಿದ್ರೆ ಡೀಪ್ ಸೌಂಡ್ಸ್ ಎಲ್ಲ ಹೋಗ್ತಾ ಇರತ್ತೆ. ಬಂದು ಮೇಲ್ಗಡೆ ನಿಂತ್ಕೋತೀರಾ, ಇಟ್ ಈಸ್ ಆನ್ ದ 100th ಫ್ಲೋರ್ ಅಂದ ತಕ್ಷಣ ಅವ್ರ ಅದಕ್ಕೆ ಏನು ಮಾಡಿ ಸೌಂಡು ಅಂತ ಕೆಳಗಡೆಯಿಂದ ಚಾಪರ್ ಹಂಗೆ ಎದ್ದೇಳತ್ತಣ್ಣ, ಫಸ್ಟ್ ವಿಂಗ್ಸ್ ಓಪನ್ ಆಗುತ್ತೆ, ಪ್ಯಾರಾಪಿಟ್ ವಾಲ್ ಇಂದ ವಿಂಗ್ಸ್ ಹಂಗೆ ಓಪನ್ ಆಗ್ತಾ ಬಂದ್ರೆ ದೆನ್ ವಿ ವಿಲ್ ಓಪನ್, ಯು ಆರ್ ಸಿಟಿಂಗ್ ಇನ್ಸೈಡ್ ದ ಚಾಪರ್. ಅದೆಲ್ಲ ಇಲ್ಲ ಮಾಡಲ್ಲ ಬಿಡಮ್ಮ ಅಂತ. ಇಲ್ಲ ನಾ ಹೀಗೆ ಮಾಡ್ತೀವಿ. ಹೇಗೆ ಹೇಳಿದ್ರು ಸಬ್ಜೆಕ್ಟ್ ಹೇಳ್ಬೇಕಾದ್ರೆ ಅವ್ರು ಹಾಗೆ ಹೇಳಿದ್ದು. ಇಫ್ ಅಟ್ ಆಲ್ ಶಿವಣ್ಣ ಸರ್ ಈಗಲೂ ಕೇಳಿದ್ರೆ ಅವ್ನು ಏನ್ ಹೇಳಿದ್ರು ಹಂಗೆ ಮಾಡಿದ್ನಮ್ಮ, ಚೆನ್ನಾಗಿ ಮಾಡ್ತಾನ ಅವನು ಅಂತ ಹೇಳ್ತಾರೆ. ನಮ್ಗೆಲ್ಲ ಅದು ಕೆ ವಿ ರಾಜು ಸರ್ ಕಲ್ಸ್ಕೊಟ್ಟಂತ ಪಾಠ. ಈ ಸಿನಿಮಾದಲ್ಲಿ ಆಕ್ಷನ್ ಎಲ್ಲ ಜಾಸ್ತಿ, ಅದರದೆಲ್ಲ ಹೆಂಗ್ ಸೌಂಡ್ ಎಫೆಕ್ಟ್ಸ್ ಕೊಡೋರು, ಸಿಕ್ ಹೆಗರ್ಸೋರ? ಇಲ್ಲ, ಅದೆಲ್ಲ ಇರುತ್ತೆ, ಅದು ನಮ್ಗೆ ಆಸ್ ಇಟ್ ಈಸ್ ಇರುತ್ತೆ. ಬಟ್ ನಮ್ಗೆ ಇದ್ರಲ್ಲಿ ಜಾಸ್ತಿ ಮೋರ್ ಆಫ್ ಆಕ್ಷನ್ ಇಲ್ಲ ಸರ್. ಎರಡೇ ಆಕ್ಷನ್ ಫೈಟ್. ಒಂದು ತ್ರಿಣಮಂಜು ಮಾಸ್ಟರ್ ಮಾಡಿದ್ದಾರೆ, ದಟ್ ಕಮ್ಸ್ ಇನ್ ಫಸ್ಟ್ ಹಾಫ್. ಬಟ್ ಟ್ರೈಲರ್ ನೋಡಿದ್ರೆ ಸಿಕ್ಕಾಪಟ್ಟೆ ಆಕ್ಷನ್ ಅಲ್ಲ, ದ ಹೋಲ್ ಸ್ಟೋರಿ ಇಸ್ ಮೋರ್ ಆಫ್ ಎಮೋಷನಲ್. ಅದಿದೆಯಲ್ಲ, ಇಟ್ಸ್ ಎ ಬ್ಲಡ್ ಬಾಯ್ಲಿಂಗ್ ಸ್ಟೋರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ, ಸೀಟೆಡ್ ಥ್ರಿಲ್ಲರ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಎಲ್ಲರೂ ಅದೇನೋ ಅದು ಎಲ್ಲೂ ಕೂಡ ಮನುಷ್ಯ ಕಣ್ಮುಚ್ಚಬಾರ್ದು ಅನ್ನೋದು ನಮ್ಮ ಆಸೆ. ಅವತ್ತಿಗೂ ಇವತ್ತಿಗೂ ಸಿನಿಮಾ ಎಷ್ಟು ಬದಲಾಗಿದೆ ಸರ್. ಅಂದ್ರೆ ಅವತ್ತು ನೀವು ನೋಡ್ತಿದ್ದ ಪರ್ಸ್ಪೆಕ್ಟಿವ್ 160 ಸಿನಿಮಾ ಬರ್ದಿದ್ದೀರಾ, ಇದು 161 ಅಂತಾನೆ ಇಟ್ಕೊಳ್ಳೋಣ. ಸೊ ಅವತ್ತು ಇವತ್ತಿಗೂ ಸಿನಿಮಾ ಬರವಣಿಗೆಯ ಪರ್ಸ್ಪೆಕ್ಟಿವ್ ಎಷ್ಟು ಮಟ್ಟಿಗೆ ಬದಲಾಗಿದೆ, ಅಂಡ್ ಸಿನಿಮಾ ನೋಡುವಂತಹ ಆಡಿಯನ್ಸ್ ಪರ್ಸ್ಪೆಕ್ಟಿವ್ ಎಷ್ಟು ಮಟ್ಟಿಗೆ ಬದಲಾಗಿದೆ ಅಂತ ನಿಮ್ಮ ಅನ್ಸುತ್ತೆ ಸರ್? ಒಂದು ಅವತ್ತೊಂದು ಬೇಲಿ ಇತ್ತು. ಓಕೆ, ಇದು ನಮ್ಮ ಬೇಲಿ, ಇಲ್ಲಿ ನಮ್ಮನೆ ದನಗಳು ಮೇಯುತ್ತೆ, ಇದು ನಮ್ಮ ದನಗಳು, ಇದು ಹಾಲು ಕೊಡುತ್ತೆ, ಇಷ್ಟು ಗೊತ್ತಿತ್ತು. ಇವತ್ತು ಬೇಲಿ ಇಲ್ಲ ಸರ್, ಯಾರು ಬೇಕಾದ್ರೂ ಬರ್ಬೋದು. ಕೆಲಸ ಗೊತ್ತಿರೋನಿದೆಯೋ ಇಲ್ವೋ ಏನೋ ಗೊತ್ತಿಲ್ಲ, ಬರ್ಬೋದು ನೀಟಾಗಿ ಯಾರು ಬೇಕಾದ್ರೂ. ಆಮೇಲೆ ಅವತ್ತು ಸಿನಿಮಾ ಕಲಿಬೇಕಾದ್ರೆ, ಸಿನಿಮಾ ಮಾಡಬೇಕಾದ್ರೆ ಒಂದು ಕೃಷಿ ಅಂತಿರೋದು. ಈಗ ನಾನು ಡೈರೆಕ್ಟರ್ ಆಗೋಕ್ಕೆ ಮುಂಚೆ ನಾನು ಕೆ ವಿ ಆರ್ ಹತ್ರ 8 ವರ್ಷ ಕೆಲಸ ಮಾಡಿದ್ದೀನಿ. ಅದಲ್ಲದೆ ಬೇರೆ ಡೈರೆಕ್ಟರ್ಗಳ ಜೊತೆ 4 ವರ್ಷ, ಒಟ್ಟು 12 ವರ್ಷ ಅಸೋಸಿಯೇಟಾಗಿ ಕೆಲಸ ಮಾಡೋದನ್ನ ಡೈರೆಕ್ಷನ್ಗೆ ಬಂದಿದ್ದೀನಿ. ಓಕೆ, ಇದರಲ್ಲಿ ಎಷ್ಟು ಜನ ಡೈರೆಕ್ಟರ್ಗಳ ಜೊತೆ ಕೆಲಸ ಮಾಡಿದ್ದೀನಿ, ಅವ್ರವ್ರ ಕ್ಯಾಲಿಬರ್ಗಳೇನು, ಅವ್ರವ್ರ ಸ್ಪೆಷಾಲಿಟಿ ಏನು, ಆಮೇಲೆ ಪ್ಲ್ಯಾನಿಂಗ್ಗಳೇನು, ಇದೆಲ್ಲವೂ. ಆಮೇಲೆ ಅವತ್ತು ಏನಪ್ಪ ಅಂದರೆ ನಾವು ಓಡಾಡ್ತಾ ಇದ್ದ ಸ್ಟೈಲಲ್ಲಿ ನಾನು ಮಾತ್ರ ಅಲ್ಲ, ಯಾರೇ ಅಸೋಸಿಯೇಟ್ಗಳು ಡೈರೆಕ್ಟರ್ ಆಗ್ತಾ ಇದ್ದು ಅವತ್ತಿನ ಕಾಲ ಇದ್ದಾರೆ ಏನಪ್ಪ ಅಂದರೆ, ಪ್ರೊಡ್ಯೂಸರ್ಗಳು ಬಂದು ಈ ಥರ ಕೂತ್ಕೊಳ್ಳೋ ಈ ಥರ ನೋಡ್ತಾ ಇರೋರು, ಇವ್ನು ತುಂಬ ಚೆನ್ನಾಗಿ ಓಡಾಡ್ತಾ ಇದ್ದಾನೆ, ಬರೆಯಲ್ಲಿ ಡೈರೆಕ್ಷನ್ ಮಾಡ್ತೀನಿ, ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅನ್ನೋರು. ಇವತ್ತು ಅದಿಲ್ಲ ಸರ್. ಮೊದಲನೇ ದಿವಸ ಕ್ಲಾಪ್ ಇಲ್ಲ ಬಿಡಿ, ಇವತ್ತು ಕ್ಲಾಪ್ ಇಲ್ಲವೇ ಇಲ್ಲ, ಬರೀ ಕ್ಲಿಪ್ ನಂಬರ್ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ. 2ನೇ ದಿವಸಕ್ಕೆ ಅವನಾಗಲೇ ಪ್ರೊಡ್ಯೂಸರ್ ಹುಡುಕ್ತಾ ಇರ್ತಾನೆ, ಅಷ್ಟೇ ಡೈರೆಕ್ಟರ್ ಅವನು ಕ್ಯಾಚ್ ಹಾಕೊಂಡು ಬರ್ತಾನೆ. ಸೊ ಇದೇನಾಗ್ತಿದೆ ಅಂತಂದರೆ ಯಾರು ಬೇಕಾದ್ರೂ ಬರ್ಬೋದು ಅನ್ನೋಂಗೆ ಆಗೋಯ್ತು. ಸೊ ಬದಲಾವಣೆ ಆಗಿದ್ದು ಈ ಮೇಕಿಂಗಲ್ಲಿ ಇದಾಗೋಯ್ತು, ಯಾರು ಬೇಕಾದರೂ ಬರ್ಬೋದು ಅನ್ನೋಂಗೆ ಆಗೋಯ್ತು. ಸೊ ಬೇಲಿ ಇಲ್ದಿರೋ ದನಗಳೆಲ್ಲ ನುಗ್ತಾ ಇದೆ. ಇಲ್ಲಿ ಸರ್ಟಿಫಿಕೇಶನ್ ಕೊಡೋದಕ್ಕೇನಿಲ್ಲ, ಇಂಥದ್ದೊಂದು ಸರ್ಟಿಫಿಕೇಟ್ ಇದ್ದರೆ ಮಾತ್ರ ಡೈರೆಕ್ಷನ್ ಮಾಡಬೇಕು ಅಂತಿಲ್ಲ, ನೀವು ಯಾರು ಬೇಕಾದ್ರೂ ಮಾಡ್ಬೋದು. ಸೊ ಹಾಗಾಗಿ ನಂಬರ್ ಆಫ್ ಫಿಲ್ಮ್ಸ್ ಅಲ್ಲಿ ಸಕ್ಸಸ್ ಫೇಲ್ಯೂರ್ ರೇಟ್ ಜಾಸ್ತಿ ಆಗಿದ್ದ, ಅಂದ್ರೆ ಫೇಲ್ಯೂರ್ ರೇಟ್ ಜಾಸ್ತಿ, ಸಕ್ಸಸ್ ರೇಟ್ ಅಂದ್ರೆ ಜಾಸ್ತಿ ಆಗಕ್ಕೆ ಸಾಧ್ಯನೇ ಇಲ್ಲ. ಈಗಲೂ ಹೇಳ್ತೀನಿ, ಇದೇ ಥರ ನಡೆದ್ರೆ ಇನ್ನೂ ಮುಂದಕ್ಕೆ ಸಕ್ಸಸ್ ರೇಟ್ ಜಾಸ್ತಿ ಆಗಕ್ಕೆ ಸಾಧ್ಯನೇ ಇಲ್ಲ. ಇದಕ್ಕೆ ಸಪೋರ್ಟ್ ಮಾಡ್ತಾ ಇರೋಂಥವ್ರು ಎಲ್ಲರೂ. ಮೊದಲು ಪ್ರೊಡ್ಯೂಸರ್ ಒಬ್ಬ ಸಿನಿಮಾ ಮಾಡಬೇಕು ಅಂದರೆ, ದುಡ್ಡು ಹಾಕ್ಬೇಕು ಅಂದರೆ ಒಂದು ಕತೆಗಾರನ ಕೇಳ್ತಿದ್ರು, ಬಟ್ ಟ್ಯಾಲೆಂಟ್ ಇರೋನ ಅಸೋಸಿಯೇಟ್ನ ಡೈರೆಕ್ಟರ್ ಮಾಡ್ತೀವಿ ಅಂತಿದ್ರು. ಆಮೇಲೆ ನೀಟಾಗಿ ಅವರು ಪ್ರೊಡ್ಯೂಸರ್ಗಳು ಹೀರೋಗಳಿಗೆ ಹೇಳೋರು, ನಾನು ಇವನ್ನ ಹಾಕೊಂಡು ಸಿನಿಮಾ ಮಾಡ್ತೀನಿ ಅಂತೀನಿ, ಕಳ್ಸ್ಕೊಡ್ತೀನಪ್ಪ ಅನ್ನೋರು. ಅವಾಗ ಅಷ್ಟು ಚೆನ್ನಾಗಿತ್ತು. ಇವಾಗ ಅದಿಲ್ಲ ಈಗ. ಸೊ ಯಾರು ಬೇಕಾದ್ರೆ ಮಾಡ್ತಾರೆ, ದುಡ್ಡಿದೆ. ಈಗ ದುಡ್ಡು ಹಾಕೋನಿಗೆ ನಾನು ಯಾವ್ದ್ರ ಮೇಲೆ ದುಡ್ಡು ಹಾಕ್ತಾ ಇದ್ದೀನಿ, ಯಾಕೆ ದುಡ್ಡು ಹಾಕ್ತಾ ಇದ್ದೀನಿ ಅಂತ ಗೊತ್ತಿಲ್ಲ. ಅವತ್ತಿನ ಕಾಲದ ಪ್ರೊಡ್ಯೂಸರ್ಗಳಿಗೆ ಕತೆ ಏನು, ನಾನು ಓಪನಿಂಗಲ್ಲಿ ಎಲ್ಲಿ ದುಡ್ಡು ಖರ್ಚು ಮಾಡ್ತಾ ಇದ್ದೀನಿ ಅಂತ ಗೊತ್ತಿತ್ತು. ಇವತ್ತು ಬಹಳಷ್ಟು ಜನ ಪ್ರೊಡ್ಯೂಸರ್ಗಳಿಗೆ ಚಾಲೆಂಜ್ ಮಾಡಿ ಹೇಳ್ತೀನಿ, ಕತೆ ಏನು ಅಂತ ಗೊತ್ತಿರಲ್ಲ, ಸಿನಿಮಾ ಶುರು ಮಾಡಿರ್ತಾರೆ. ಸಕ್ಸಸ್ ರೇಟ್ ಎಲ್ಲಿ ಸಿಗುತ್ತೆ? ಸೊ ಆಡಿಯನ್ಸ್ ಚೇಂಜ್ ಆದ್ವಿ ಅಂತ ಹೇಳ್ತಾರೆ. ಆಡಿಯನ್ಸ್ ಅವತ್ತಿಂದ ಇವತ್ತಿಗೂ ಚೇಂಜ್ ಆಗಿಲ್ಲ. ನೀವು ಏನೇ ಕಂಟೆಂಟ್ ಚೆನ್ನಾಗಿರೋದು ಕೊಟ್ಟರು ಅವತ್ತಿಂದ ಬದಲಾವಣೆಗೆ ಅವ್ರು ಅಡ್ಜಸ್ಟ್ ಆಗಿ ಬರ್ತಾನೆ ಇದ್ದಾರೆ ಅವರು, ಅಲ್ವೇ? ಅವ್ರು ಎಲ್ಲ ಕಾಲದ ಸಿನಿಮಾನ ಅವ್ರು ನೋಡ್ಕೊಂಡು ಬರ್ತಾ ಇದ್ದಾರೆ. ಜನ್ರೇಷನ್ ಚೇಂಜ್ ಆಗ್ತಾ ಇದೆ, ಅದಕ್ಕೆ ತಕ್ಕ ನಾವು ಸಿನಿಮಾ ಕೊಡ್ತಾ ಇದ್ವಿ. ಅವರು ಚೆನ್ನಾಗಿರೋದನ್ನ ಅಕ್ಸೆಪ್ಟ್ ಮಾಡ್ಕೊತಾನೆ ಇದ್ದಾರೆ. ಬದಲಾಗಿರೋದು ಯಾರು? ನಮ್ಮಲ್ಲಿರುವಂಥದ್ದು, ನಮ್ಮಲ್ಲಿರೋ ಸ್ಟೈಲ್, ನಮ್ಮಲ್ಲಿರೋ ಕೃಷಿ, ಅಲ್ವಾ, ನಮ್ಮಲ್ಲಿರೋ ಸಿನ್ಸಿಯಾರಿಟಿಗಳು. ಇದು ಯಾವುದು ಡಿಸಿಪ್ಲಿನ್ ಇಲ್ಲದೆ ಇರೋದು ತುಂಬ ಬದಲಾವಣೆ ಆಗಿದೆ. ಹಾಗಾಗಿ ನಾನು ಇವತ್ತು ಹೇಳ್ತೀನಿ ಸರ್, ಇದನ್ನೇ ನಾವು ಮುಂದುವರ್ಸ್ಕೊಂಡ್ರೆ ಪರ್ಸೆಂಟೇಜ್ ಸಕ್ಸಸ್ ರೇಟ್ ಏನಿದೆ ಅದು ಇನ್ನೂ ಕಮ್ಮಿ ಆಗ್ತಾನೆ ಹೋಗೋದು ಅಷ್ಟೇ. ಇದಕ್ಕೆ ನಾವು ಯಾರನ್ನೇ ಬೈದು ಸಿನಿಮಾ ಇಂಡಸ್ಟ್ರಿ ಮುಳುಗೋಗ್ತಿದೆ, ಸಿನಿಮಾ ಇಂಡಸ್ಟ್ರಿ ಕಾಲ ಇಲ್ಲ, ಅವೆಲ್ಲ ಇಲ್ಲವೇ ಇಲ್ಲ. ಇವತ್ತು ಸಿನಿಮಾ ಚೆನ್ನಾಗಿ ಬಂದಿರೋದು ಸಕ್ಸಸ್ ಆಗ್ತಾನೇ ಇದ್ದಾವೆ ಎಲ್ಲ ಲ್ಯಾಂಗ್ವೇಜಲ್ಲೂ. ಇದು ನಾವು ಇಂಡಸ್ಟ್ರಿ ಬಂದಾಗಲೂ ಹೇಳ್ತಾಯಿದ್ರು, 93 ವರ್ಷ ಆಗೋಯ್ತು ಇಂಡಸ್ಟ್ರಿಗೆ ನಮ್ಮ ಕನ್ನಡದಲ್ಲಿ, 94ನೇ ವರ್ಷ. ಸಿನಿಮಾ ಇಂಡಸ್ಟ್ರಿ ಯಾವತ್ತೂ ಚೆನ್ನಾಗಿರುತ್ತೆ, ಮುಂದಕ್ಕೆ ಹೋಗ್ತಾ ಇರುತ್ತೆ. ಬದಲಾವಣೆ ಮಾಡ್ತಾ ಇರೋದು ನಾವು, ಬದಲಾವಣೆ ಜಗದ ನಿಯಮ ಅಂದಂಗೆ. ಅದಕ್ಕೆ ತಕ್ಕನಂಗೆ ಬದಲಾಗಬೇಕಾಗಿರೋದು ನಾವು ಕೆಲಸದ ವಿಷಯದಲ್ಲಿ ಮಾತ್ರ, ಸ್ಟೈಲಲ್ಲಿ ಅಷ್ಟೇ, ನಮ್ಮ ಯೋಚನೆಯಲ್ಲಿ, ನಮ್ಮ ಡಿಸಿಪ್ಲಿನಲ್ಲ.
ನಾವು ಏನೇ ಮಾಡಿದ್ರು ಏನೇ ಬದಲಾದರೂ ಸೂರ್ಯ ಹುಡ್ತಾನೆ, ಚಂದ್ರ ಬಂದೇ ಬರ್ತಾನೆ, ಅವಾಗ ಮಲಗಲೇಬೇಕು, ಇವಾಗ ಎದ್ದೇಳಲೇಬೇಕು. ಇದನ್ನು ಬದಲಾಯಿಸ್ಕೊಂಡು ಇಲ್ಲ ನಾನು ಇವತ್ತಿನ ಡೇಟ್ಗೆ ಅಪ್ಡೇಟ್ ಆಗಿಬಿಟ್ಟಿದ್ದೀನಿ, ನಾನು ಬೇರೆ ಥರ ಇರ್ತೀನಿ ಅಂತ ರಾತ್ರಿ ಹೊತ್ತು ಕೆಲಸ ಮಾಡೋಕೆ ಹೋಗ್ತೀನಿ ಅವ್ನು ದೆವ್ವ ಅಂತಾರೆ ಅಷ್ಟೇ. ಪ್ರತಿಯೊಬ್ಬ ಹಿಟ್ ಕೊಟ್ಟಿರುವಂತಹ ನಟನು ಮತ್ತೊಂದು ಅದೇ ಥರದ ಹಿಟ್ ಕೊಡುವಂತಹ ಸಿನಿಮಾ ಕಾಯ್ತಾ ಇರ್ತಾನೆ. ಯಾವಾಗ ಆ ಥರದ ಸ್ಕ್ರಿಪ್ಟ್ ಕೇಳ್ತೀನಿ, ಇಲ್ಲ ಯಾವಾಗ ಆ ಥರದೊಂದು ಸಿನಿಮಾ ಟೀಮ್ ಜೊತೆಗೆ ಒಂದು ವರ್ಕ್ ಮಾಡ್ತೀನಿ, ನನ್ನ ಸಿನಿಮಾ ಯಾವಾಗ ಥರ ಕಾಣುತ್ತೆ ಅಂತ. ಸೊ ಗ್ಯಾಂಗ್ಸ್ ಆಫ್ UK ಸಿನಿಮಾ ಕೇಳಿದಾಗ ಅಥವಾ ಅದಕ್ಕಿಂತ ಮುಂಚೆ ಸುಮಾರು ಸಿನಿಮಾಗಳು ಕೇಳಿದಾಗ ನಿಮ್ದೇನಾದ್ರು ಕ್ರೈಟೀರಿಯಾ ಇದೆಯಾ, ಇಲ್ಲ ನಾನು ಸಿನಿಮಾ ಮಾಡಿದ್ರೆ ಅಟ್ಲೀಸ್ಟ್ ಈ ಥರದ್ದು ಇರಬೇಕು ಬೇಸಿಕ್ ಆಗಿ ಅಂತ? ಸುಮಾರು ಸರಿ ಏನಾಗ್ಬಿಡುತ್ತೆ, ಸುಮಾರು ಜನನ ಕೇಳಿದಾಗ ಸ್ಕ್ರಿಪ್ಟ್ಗಳು ಬರೋ ಸಂಖ್ಯೆ ಕಮ್ಮಿ ಆದಾಗ ಇನ್ಸೆಕ್ಯೂರಿಟಿಗೆ ಸಿನಿಮಾಗಳನ್ನ ಮಾಡೋ ಪ್ರೊಸೆಸ್ಗೂ ಹೋಗ್ಬಿಡ್ತಾರೆ. ಇಲ್ಲ ಸರ್, ನೀವು ಹೇಳಿದಾಗೇ ಫಸ್ಟ್ ಟೈಮ್ ನಾನು ಕತೆ ಕೇಳಿದಾಗ ಫಸ್ಟು ನನಗೆ ಕತೆ ಕೇಳಿ 10 ನಿಮಿಷ ನಾನು ಸೈಲೆಂಟಾಗಿದ್ದೆ. ಆ ಕಡೆಯಿಂದ ಅವ್ರು ಅಲೋ ಅಂತಿದ್ದಾರೆ, ನಾನು ಸುಮ್ಮನೆ ಇದ್ದೀನಿ. ಅಷ್ಟು ಅಷ್ಟು ಇಂಪ್ಯಾಕ್ಟ್ ಮಾಡಿತ್ತು ಮನಸ್ಸಿಗೆ. ಒಂದು ಕತೆ ನಾವು ಆಯ್ಕೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಯಾವಾಗ್ಲೂ ಅದು ನಮಗೆ ಕನೆಕ್ಟ್ ಆಗಲಿಲ್ಲ ಅಂತಂದರೆ ಜನಕ್ಕೂ ಕೂಡ ಕನೆಕ್ಟ್ ಆಗಲ್ಲ ಅಂತ ಭಾವಿಸ್ತೀನಿ. ಕರೆಕ್ಟ್. ಯಾವಾಗಲೂ ಪ್ರತಿಯೊಬ್ಬರು ಡೈರೆಕ್ಟ್ರು ಅಷ್ಟೇ, ಕಲಾವಿದರು ಅಷ್ಟೇ, ಒಂದು ಸಿನಿಮಾ ಮಾಡ್ಬೇಕಾದ್ರೆ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತಲೇ ಬಯಸ್ತಿರ್ತೀವಿ. ಬಟ್ ಕನೆಕ್ಟಿವಿಟಿ ಇದೆಯಲ್ಲ, ಅದು ನನಗೆ ಸುಮ್ಮನೆ ಸ್ಪಾರ್ಕ್ ಆಗಲಿಲ್ಲ. ಅದು 10 ನಿಮಿಷ ನಾನು ಸುಮ್ಮನೆ ಸೈಲೆಂಟ್ ಆಗೋದೆ ಅಂತಂದರೆ ನನಗೆ ಏನು ಮಾತಾಡಬೇಕು ಗೊತ್ತಾಗ್ತಿಲ್ಲ. ನಾನು ಯಾಕಂದರೆ ಎಮೋಷನ್ಸ್ನ ನಾನು ಆ 2.5 ಅವರಲ್ಲಿ ಕೂತ್ಕೊಂಡು ಅಷ್ಟು ಎಮೋಷನ್ಸ್ನ ನೋಡ್ಕೊಂಡು ಸುಮ್ಮನೆ ಕೂತಿದ್ದೀನಿ. ಅವ್ರ ಕತೆ ಹೇಳಿದಾಗ ಅಷ್ಟು ಇಂಪ್ಯಾಕ್ಟ್ ಆಗಿತ್ತು, ಅಷ್ಟು ಮಜವಾಗಿತ್ತು. ಸೊ ನನಗನ್ನಿಸ್ತು, ಎಸ್ ಇದು ಒಂದು ಬೇರೆ ಅಧ್ಯಾಯ ಬರೆಯುತ್ತೆ ಈ ಸಿನಿಮಾ. ಯಾಕಾಯ್ತು 10 ವರ್ಷ ಗ್ಯಾಪು ಟೈಗರ್ ಗಲ್ಲಿ ಆದಮೇಲೆ? ಟೈಗರ್ ಗಲ್ಲಿ ಇಸ್ 16, ಎಕ್ಸಾಕ್ಟ್ಲಿ 10 years ಅಲ್ಲ. ಬರಲಿಲ್ಲ ಸರ್, ಯಾವುದೋ ಅಂಥದ್ದು ಮಜಾ ಕೊಡೋ ಸ್ಕ್ರಿಪ್ಟ್ ಬರಲಿಲ್ಲ. ಎರಡನೇದು ಹುಡುಕಾಟನೇ ಏನು ಅಂದರೆ ಆ ರಿಯಲಿಸ್ಟಿಕ್ ಆಗಿ ಏನಾದ್ರು ಸಿಗತ್ತಾ ಅನ್ನೋದೇ ಹುಡುಕಾಟದಲ್ಲಿ ಹೋಗ್ತೀನಿ ಸರ್. ಅದೇ ನನ್ನ ಪ್ರಾಬ್ಲಮ್ ಆಗೋದು. ಏನಾದ್ರು ಒಂದು ಅದು ಒಳಗಡೆಯಿಂದ ಒಂದು ಥಂಪಿಂಗ್ ಫ್ಯಾಕ್ಟ್ ಬರಬೇಕು ಅನ್ನೋದು ಒಂದು ಆಸೆ. ಆ ನಿಟ್ಟಿನಲ್ಲೇ 2016 ಅದು ಮುಗಿಸಿ ಎಲ್ಲ ಹುಡುಕಾಟದಲ್ಲೇ ಇದ್ದಾಗ 2018 ಸಿಗ್ದಂತಹ ಕತೆ. ನಾವೊಂದು ಸಿನಿಮಾಲಿ ಆ್ಯಕ್ಟ್ ಮಾಡೋಕೆ ಹೋದಾಗ ನನಗೆ ಆ ಬುಡಕಟ್ಟು ಜನಾಂಗದಲ್ಲಿ ಸಿಗ್ದಂತಹ ಕತೆ ಆ ಕೂಡಲೇ ತಂದು ಅಣ್ಣಂಗೆ ಹೇಳ್ತೀನಿ ನಾನು. ನಮ್ಮಲ್ಲಿ ಏನು ಅಂದರೆ ನಮ್ಮಿಬ್ಬರಲ್ಲೂ ಯಾವಾಗಲೂ ಅಷ್ಟೇ ಏನಾದ್ರು ಒಂದು ಖುಷಿಯಾದ ಏನಾದ್ರು ಸಿಕ್ತು ಅಂದರೆ ಹಂಚ್ಕೊಳ್ಳೋ ರೀತಿ ಇದೆಯಲ್ಲ, ಅದು ಮಜಾ ಇರುತ್ತೆ. ಸರಿ, ಏನು ನೆಕ್ಸ್ಟ್ ಹಿಂಗೆ ಶುರು ಮಾಡೋಣ ಈ ಗೊಂದಲದಲ್ಲೇ ಇದ್ದಾಗ ಗುರುಗಳನ್ನ ಕಳ್ಕೊಂಡ್ಬಿಡ್ತೀವಿ. ಸೊ ಆದರೂ ಕೂಡ ಎಲ್ಲೋ ನಿಲ್ಲಿಸಬಾರ್ದು ಅಂತ ಹೇಳಿ ಒಂದಷ್ಟು ಅದ್ರ ಮೇಲೆ ಒಂದಷ್ಟು ಕೃಷಿ ಮಾಡಿ, ಒಂದಷ್ಟು ಕೆಲಸಗಳು ಮಾಡಿ, ಎಲ್ಲವನ್ನೂ ಮಾಡಿ, ಅದೇ ಹೇಳಿದ್ವಲ್ಲ 2 ವರ್ಷ ತೊಗೊಳ್ತು. 6 ತಿಂಗಳಲ್ಲಿ ನಾವಿಬ್ಬರು ಪಿಕ್ಚರ್ನ ಫಸ್ಟ್ ಕಾಪಿ ತೆಗಿತೀವಿ ಅಂತ ಹೋದವರು ನಮಗೇ 2 ವರ್ಷ ಈ ಸಿನಿಮಾ ಹಂಗೆ ಆಪೋಷಣ ತೊಗೊಳ್ತು. ನಾವು ಅದಕ್ಕೆ ಯಾವಾಗಲೂ ಪ್ಯಾರಲಲ್ ಆಗಿ ಯೋಚಿಸ್ತೀವಿ, ನಮಗೆ ಹಿಂಗಾಯ್ತು ಅಂದರೆ ಹೊಸ ನಿರ್ದೇಶಕರು, ಹೊಸ ಪ್ರೊಡ್ಯೂಸರ್ಗೆ ಏನೆಲ್ಲ ಆಗ್ಬೋದು ಅಂತ. ಪ್ರಿಪೇರ್ ಆಗದೆ ಬಂದಾಗ ಎಲ್ಲವೂ ತೊಂದರೆ ಆಗುತ್ತೆ ಇಲ್ಲಿ ಇಂಡಸ್ಟ್ರಿನಲ್ಲಿ. ಅದು ಇವತ್ತು ಜಾಸ್ತಿ ಆಗ್ತದೆ. ವಿತೌಟ್ ಪ್ರಿಪ್ರೇಷನ್ಸ್ ದೇ ಆರ್ ಕಮಿಂಗ್, ವಿತೌಟ್ ಎನಿಥಿಂಗ್ ದೇ ಆರ್ ಕಮಿಂಗ್. ಪ್ಯಾಷನ್ ಅನ್ನೋದು ಹೋಗಿ ಪ್ರತಿಯೊಬ್ಬನಲ್ಲೂ ಪೊಗರು ಅನ್ನೋದು ಬಂದ್ಬಿಟ್ಟಿದೆ, ನಾನು ಅನ್ನೋದು ಬಂದಿದೆ. ಅದು ಆಗ್ತಾ ಇಲ್ಲ ಅಷ್ಟೇ. ನಮಗೆ ವಿ ಟುಕ್ ಸೋ ಮೆನಿ ಇಯರ್ಸ್. ಏನು ಅಂತಂದರೆ, ಯಾಕೆ ಅಂತಂದರೆ ಒಂದು ಕಲ್ಲು ಹೊಡೆದಾಗ 10 ಕಲ್ಲುಗಳನ್ನ ಹೊಡೆಯೋದು ಬೇರೆ. ಒಂದು ಕಲ್ಲನ್ನು ಹೊಡೆದು ಹಿಂಗಾರು ಮಾವನನ್ನು ಉದುರಿಸ್ಬೇಕು ಅನ್ನೋ ಒಂದು ಆಸೆನಲ್ಲಿ ಇಬ್ರು ಗುರಿ ಇಟ್ಟು ಹೊಡೆದಿದ್ದೀವಿ. ಸಾಲು ಸ್ಟಾರ್ಗಳ ಸಿನಿಮಾಗಳನ್ನೇ ಮಾಡಿದ್ರಿ. ಆಗ ಮಹದೇಶ ಇರ್ಬೋದು, ಅದರ ಹಿಂದೆ ರವಿಚಂದ್ರನ್ ಸರ್ ಆಗಿರ್ಬೋದು. ಈಗ ಇವತ್ತಿನ ಟೈಮ್ ಲೈನ್ಗೆ ಮತ್ತೆ ಸ್ಟಾರ್ಗಳನ್ನ ಅಪ್ರೋಚ್ ಮಾಡಿ ಸಿನಿಮಾ ಮಾಡೋದು ಕಷ್ಟ ಇದೆಯಾ ಪ್ರೆಸೆಂಟ್ ಸಿಚುವೇಶನ್ ಆಫ್ ಟೈಮ್? ತುಂಬ ಇದೆ ಸರ್, ತುಂಬ ಇದೆ. ಯಾಕಂತಂದರೆ ಅವರೆಲ್ಲ ಒಂದು ಕೋಟೆನೇ ಕಟ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ಅವ್ರಿಗೊಂದು ಕೋಟೆ ಅಂತ ಮನೆಯಲ್ಲಿರುತ್ತೆ, ಹೊರಗಡೆ ಬಂದರೆ ಒಂದು ಕ್ಯಾರವಾನ್ ಅಂತ ಇರುತ್ತೆ. ಆ ಕ್ಯಾರವಾನ್ ಪಕ್ಕದಲ್ಲಿ ಇನ್ನೊಂದು ಅದೇನೋ ಬೇರೆ ಗಾಡಿ ಇರುತ್ತೆ. ಆ ಗಾಡಿ ಎದುರುಗಡೆ ಒಂದು 10 ಜನ ಬೌನ್ಸರ್ಸ್ ಇರ್ತಾರೆ. ಆ 10 ಜನ ಬೌನ್ಸರ್ಸ್ಗೆ ಇನ್ನೊಂದಷ್ಟು ಜನ ಅಸಿಸ್ಟೆಂಟ್ಸ್ ಇರ್ತಾರೆ. ಸೊ ಇವನ್ನೆಲ್ಲ ದಾಟಿ ಹೋಗೋದು ತುಂಬ ಕಷ್ಟ ಆಗ್ತಾ ಇದೆ ಒಬ್ಬ ನಿರ್ದೇಶಕನಿಗೆ, ಮತ್ತು ಒಬ್ಬ ಬರಹಗಾರನಿಗೆ, ಒಬ್ಬ ಪ್ರೊಡ್ಯೂಸರ್ಗೆ. ಸೊ ಆ ನಿಟ್ಟಿನಲ್ಲಿ ಬಿಟ್ಬಿಡ್ತಾ ಇದ್ದೀವಿ, ಬೇಡ ಏನಾದ್ರು ಹಾಕ್ಕೊಳ್ಳಿ ಅಂತ. ಅವರು ಅಷ್ಟೇ ಹಿರಿಯ ನಿರ್ದೇಶಕರ ಜೊತೆ ಕೆಲಸ ಮಾಡಿದ್ರೆ ಎಲ್ಲಿ ತಮ್ಮ ಬೇಳೆಗಳನ್ನು ತಾವು ಬೇಯಿಸ್ಕೊಳಕ್ಕಾಗಲ್ವೋ ಅಂತ ಹಳೆಯ ನಿರ್ದೇಶಕರನ್ನ ಅವರು ಕೈ ಬಿಡ್ತಾ ಬರ್ತಾ ಇದ್ದಾರೆ. ಸೊ ಕೆಲವು ನಿರ್ದೇಶಕರು ಅವ್ರಿಗೆ ಏನು ಬೇಕೋ ಅದನ್ನು ಮಾಡ್ಕೊಂಡು ಅವರು ಸಾಧನೆಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾ ಹೇಳಿದ್ನಲ್ಲ ಸರ್, ಪೊಗರಲ್ಲಿ ಹೋದಾಗ ಇಂಡಸ್ಟ್ರಿ ಹಾಳಾಗ್ತಾ ಇದೆ, ಪ್ಯಾಷನಲ್ಲಿ ಹೋದಾಗ ಇಂಡಸ್ಟ್ರಿ ಗೆದ್ದಂಥ ಇತಿಹಾಸ ಇದೆ. ಅಂಡ್ ಇನ್ನೊಂದು ಥರ ಮಾತಾಡುತ್ತೆ ಸರಿಯಾ. ನೀವು ಹೇಳಿದ್ದು ಕೃಷಿನ ಕಲಿಯೋದಕ್ಕೆ ಒಂದು ಎಕ್ಸ್ಪೀರಿಯನ್ಸ್ ಇತ್ತು ಅಂತಂದ್ರೆ ಇನ್ನೂ ಮಾಗಿರ್ತಾನೆ ಮನುಷ್ಯ, ಆ ಕೆಲಸ ಇನ್ನೂ ಸಲೀಸಾಗುತ್ತೆ, ಚೆನ್ನಾಗಾಗುತ್ತೆ ಅಂತ. ಬಟ್ ಇನ್ನೊಂದು ವರ್ಗ ಏನ್ ಮಾತಾಡುತ್ತೆ, ಈಗ ಕೆಲವು ಹಿರಿಯ ನಿರ್ದೇಶಕರು, ಸುಮಾರು ಜನ ಹಿರಿಯ ಬರ್ತಾ ಔಟ್ಡೇಟೆಡ್ ಆಗ್ತಾರೆ, ಇವತ್ತಿನ ಟ್ರೆಂಡ್ ಇಲ್ಲ. ನೀವು ಎರಡನ್ನೂ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ, ಅವಾಗಿಂದ ಬರೀತಿದ್ರ, ಇವತ್ತಿಗೂ ಬರಿತಾನೆ ಇದ್ರ. ಆಗ ನಿಮ್ಮನ್ನು ಕೇಳ್ತಾ ಇದ್ದೀನಿ ಸರ್. ಒಂದು ಹೇಳ್ತೀನಿ,
ಹಿರಿಯ ನಿರ್ದೇಶಕರು ಔಟ್ಡೇಟೆಡ್ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ ಅಷ್ಟೇ. ಯಾಕೆಂದ್ರೆ ಸುಮಾರು ಜನ ಈಗ ಇರ್ಲಿ ಸರ್. ಸ್ಟಾರ್ಗಳು ಹಿರಿಯ ನಿರ್ದೇಶಕರಿಗೆ ಯಾಕೆ ಕೊಡ್ತಿಲ್ಲ ಅನ್ನೋ ಟಾಪಿಕ್ ಬಂದಲ್ಲ. ಎಷ್ಟು ಜನ ಕೊಟ್ಟಿದ್ದಾರೆ ಫಸ್ಟ್ ಹೇಳೋಣ ಸರ್, ಲಿಸ್ಟ್ ಔಟ್ ಮಾಡಲಿ. ಓಕೆ, ಹಿರಿಯ ನಿರ್ದೇಶಕರುಗಳಲ್ಲಿ ಯಾಕೆ ಈಗ ಹೊಸ ನಿರ್ದೇಶಕರ ಹತ್ರ ಹೋಗ್ತಿದ್ದಾರೆ ಅಂತಂದರೆ ಒಂದು ಹೇಳ್ತೀವಿ ಸರ್, ಹಳೇ ಹೀರೋಗಳೆಲ್ಲರೂ ಓಕೆ ತಮ್ಮ ಹಳತನ್ನು ಮುಚ್ಕೊಳ್ಳೋದಕ್ಕೆ ಹೊಸ ಡೈರೆಕ್ಟರ್ ಕೊಡ್ತಾರೆ. ಓಕೆ, ಅದು ಹಳೆ ಬೇರು ಹೊಸ ಚಿಗುರು. ಇಲ್ಲಿ ಹಳೆ ಡೈರೆಕ್ಟರ್ಗಳೆಲ್ಲ ಹೊಸ ಆರ್ಟಿಸ್ಟ್ಗಳ ಹತ್ರ ವರ್ಕ್ ಮಾಡ್ತಿದ್ದಾರೆ. ಇಲ್ಲಿ ಹಳೆ ಬೇರು ಹೊಸ ಚಿಗುರು. ಓಕೆ, ಎರಡು ಕಾಂಬಿನೇಷನ್ ಕರೆಕ್ಟಾಗಿ ನಡೀತಾ ಇದೆ. ಯಾರು ಬ್ಲೇಮ್ ಮಾಡಬಾರ್ದು, ಟು ಬಿ ಫ್ರ್ಯಾಂಕ್ ವಿತ್ ಯು. ಓಕೆ, ನೀವು ಕೊಡಲ್ಲ ಅಂದರೆ ಕೊಡಲ್ಲ, ಅದು ಬೇರೆ ವಿಷಯ. ಔಟ್ಡೇಟೆಡ್ ಅಂತ ಹೇಳೋದು ಗೊತ್ತಾ, ನೀವ್ಯಾವ ಹೊಸದನ್ನ ಆ್ಯಕ್ಟಿಂಗ್ ಮಾಡ್ತಿದ್ದೀರಿ, ಹೊಸದಾಗಿ ನೀವೇನು ಮಾಡ್ತಿದ್ದೀರಿ ಫಸ್ಟ್ ತೋರಿಸಿ. ನಿಮ್ಮಲ್ಲಿ ಹೊಸದನ್ನ ಕಂಡುಬಿಟ್ಟಿದ್ದು ಅದನ್ನ ಯಾರನ್ನು ತರಕ್ಕಾಗಲಿಲ್ಲ ಅಂದಿದ್ರೆ ಅದನ್ನ ಒಪ್ಕೊಳ್ಳೋಣ. 30 ವರ್ಷ 35 ವರ್ಷ 40 ವರ್ಷ ಆದರೆ ನೀವು ಮಾಡ್ತಾ ಇರೋದು ಅದೇ ಆ್ಯಕ್ಟಿಂಗು, ಬಟ್ ಅದೇ ಕ್ಯಾಮ್ರಾದಲ್ಲೇ ಅದೇ ಡೈರೆಕ್ಟರ್ ಬಂದಾಗ ಔಟ್ಡೇಟೆಡ್ ಹೆಂಗಾಗುತ್ತೆ? ಒಂದೇ ಸಾರಿ ಹೇಳೋದು, ಅವ್ರ ಹಳೆ ಬೇರಲ್ಲಿ ಡೈರೆಕ್ಟರ್ಗಳು ಹೊಸ ಚಿಗುರು, ಇಲ್ಲಿ ಡೈರೆಕ್ಟರ್ಗಳು ಹಳೆ ಬೇರು, ಆರ್ಟಿಸ್ಟ್ಗಳು ಹೊಸ ಚಿಗುರು. ಕಾಂಬಿನೇಷನ್ ಅವತ್ತಿಂದ ಇವತ್ತಿಗೂ ಕರೆಕ್ಟಾಗಿ ನಡೀತಾ ಇರುತ್ತೆ, ನಡ್ಕೊಂಡು ಹೋಗ್ತಾ ಇರುತ್ತೆ ಸರ್. ಬಟ್ ನಿಮ್ಗೂ ಈಗ ಸ್ಟಾರ್ಗಳಿಗೆ ಬರೆಯೋದಕ್ಕೂ ಹೊಸಬ್ರಿಗೆ ಬರೆಯೋದಕ್ಕೂ ಏನಾದ್ರು ವ್ಯತ್ಯಾಸ ಇರುತ್ತಾ? ಅಂದರೆ ಖಂಡಿತ ವ್ಯತ್ಯಾಸ ಇರುತ್ತೆ. ಏನಾಗುತ್ತೆ ಅಂದರೆ, ಒಂದು ಸ್ಟಾರಿಗೆ ಬರಿಬೇಕಾದ್ರೆ ತುಂಬ ನಾವು ಯೋಚನೆ ಮಾಡುವಂಥದ್ದು ಏನಪ್ಪ ಅಂದರೆ, ಒಂದು ಆ ಕತೆಗೆ ಫಸ್ಟು ನೋಡ್ತೀವಿ. ಕತೆ ಜಿಯೋಗ್ರಫಿ, ಕತೆ ಕ್ಯಾರೆಕ್ಟರೈಸೇಷನ್ ಒಂದು ಫಸ್ಟು ನಾವು ನೋಡೋವಂಥದ್ದೇ ಎಲ್ಲರಿಗೂ ಜನರಲ್ ಆಗಿ. ಅದಾದ್ಮೇಲೆ ಸ್ಟಾರ್ ಅಂತ ಬಂದ ತಕ್ಷಣ ಅವ್ರು ಫಾಲೋ ಮಾಡೋ ಮಾಸಸ್ ಇರ್ತಾರೆ. ಓಕೆ, ಆಮೇಲೆ ಆ ವ್ಯಕ್ತಿ ಹೇಳಿದ್ರೆ ಕೇಳೋ ಜನ ಇರ್ತಾರೆ. ಬಾಸ್ ಬಿಟ್ಬಿಡಿ, ಫ್ಯಾನ್ಸ್ಗಳು ಫಾಲೋ ಮಾಡೋದು ಬೇರೆ, ಆ ವ್ಯಕ್ತಿ ಹೇಳಿದ್ರೆ ಕೇಳೋವಂಥವ್ರು ಇರ್ತಾರೆ. ಓಕೆ, ಇದೆರಡನ್ನೂ ಮೆಚ್ಚಿಸಿ ಜನರನ್ನು ಎಳಿಬೇಕು ಅಂತಂದಾಗ ಒಂದು ನಾವು ಪಂಚ್ ಲೈನ್ ಅಂತ ಯಾವುದಕ್ಕೂ ವರ್ಕ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನಾನು ಸುಮ್ಮನೆ ಹೇಳಿದ್ರೆ, ಈಗ ರಾಜ್ಕುಮಾರ್ ಸಾರು ಬಂಗಾರ ಮನುಷ್ಯ ಮಾಡಿದ್ರು. ಸೊ ಎಲ್ಲರೂ ವಾಪಸ್ಸು ಸಿಟಿಯಿಂದ ಬೆಂಗಳೂರಿಗೆ ಬನ್ನಿ, ಖಂಡಿತ ಬರ್ತಾರೆ ಅವರು. ಇವತ್ತಿನ ಯಾರೋ ಒಬ್ರು ಬಂದರೆ, ನೀನು ಬಂದಿದ್ಯಾ ಫಸ್ಟು, ನೀನೇ ಊರು ಬಿಟ್ಟು ಹೋಗಿದ್ಯಾ, ನೀನೇ ನಿಮ್ಮೂರಲ್ಲಿ ಜಮೀನು ಬಿಟ್ಬಿಟ್ಟು ಇಲ್ಲಿಗೆ ಬಂದಿದ್ಯಾ, ನಮ್ಗೆ ಯಾಕೆ ಹೇಳ್ತೀಯಾ ಅಂತ ಕೇಳ್ತಾರೆ. ಸೊ ಇದು ಸ್ಟಾರ್ನ ಫಾಲೋ ಮಾಡೋದು. ಇನ್ನೊಂದಕ್ಕೆ ಬರಬೇಕು ಅಂತಂದರೆ, ವಿಷ್ಣು ಸಾರ್ಗೆ ಡೈಲಾಗ್ ಬರ್ತೀನಿ, ಒಂದೇ ಸಿನಿಮಾ ಬರ್ದಿದ್ದು, ಈ ಕೈ ಕರ್ನಾಟಕದ ಆಸ್ತಿ ಬರ್ದಿದ್ದು. ಅದನ್ನು ವಿಷ್ಣು ಸಾರ್ ಹೇಳಿದ್ರು, ಹೊಸಬ ಹೇಳಿದ್ರಿ ಅಂತ, ಈ ಕೈ ಕರ್ನಾಟಕದ ಆಸ್ತಿ ಮೊದಲು ನೀನು ತೊಳ್ಕೊಳಕ್ಕೆ ಇಟ್ಕೊಳ್ಳೋದನ್ನ ಆಮೇಲೆ ಹೇಳಿವಂತೆ ಅಂತ. ಸೊ ಸ್ಟಾರ್ ಅನ್ನೋದು ಇಲ್ಲಿ ಬದಲಾಗುತ್ತೆ. ಹೊಸಬರಿಗೆ ಬರಿಬೇಕಾದ್ರೆ ಏನಂತಂದರೆ, ಹೊಸಬರು ಎಲ್ಲವೂ ಫ್ರೆಶ್ ಆಗಿ ಬರಿಬೇಕಷ್ಟೇ. ಬಿಕಾಸ್ ಜನ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲ್ಲ, ಅವ್ನು ಏನು ಹೇಳ್ತಾನೆ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲದು ಯಾವುದೂ ಪ್ರಯೋಜನಕ್ಕೆ ಬರಲ್ಲ. ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ, ನನ್ನ ವಿಷಯದಲ್ಲಿ ನಾನು ಯೋಚನೆ ಮಾಡಿದಾಗ ಸ್ಟಾರ್ಸ್ಗೆ ಕೆಲವು ಟೈಮ್ ಬರೆಯೋದು ತುಂಬ ಈಸಿ ಆಗಿಬಿಡುತ್ತೆ, ಕಂಟೆಂಟ್ ಇರುತ್ತೆ. ಓಕೆ, ಈ ಹೊಸಬರಿಗೆ ಬರಿಬೇಕು ಗೊತ್ತಾ, ಏನು ಬರ್ದ್ರೆ ಏನಾಗುತ್ತೆ ಗೊತ್ತಿರಲ್ಲ ನಮಗೆ. ಅವ್ರು ಏನು ಹೇಳಿದ್ರೆ ತಗೋತಾರೋ ಜನ, ತಗೊಳ್ಳಿಲ್ವೋ. ಆಮೇಲೆ ನಮ್ಗೇನಾಗುತ್ತೆ ಅಂದರೆ, ಅಲ್ಲೆಲ್ಲೋ ಬರ್ದಿರ್ತೀವಿ ಸ್ಟಾರ್ಸು ಗೀರ್ಸು ಅಂತ, ಆ ತೂಕಕ್ಕೆ ತೂಗ್ತಾ ಇದೆಯೋ ಎಲ್ಲೋ ಗೊತ್ತಿಲ್ಲ, ಅದೊಂದು ದೊಡ್ಡದಾಗಿ ಕಾಣ್ತಾ ಇರುತ್ತೆ. ಈ ಥರದ್ದೆಲ್ಲ ಕನ್ಫ್ಯೂಷನ್ ಇರುತ್ತೆ. ತುಂಬ ಫ್ರಾಂಕಾಗಿ ಹೇಳಬೇಕು ಅಂದರೆ, ಹೊಸಬರಿಗೆ ಬರಿಬೇಕಾದ್ರೆ ತುಂಬ ಟೆನ್ಸ್ ಆಗುತ್ತೆ ನಾವು. ನನಗೆ ಅಟ್ಲೀಸ್ಟ್ ಒಂದು ರಿಸಲ್ಟ್ ಗೊತ್ತಿರುತ್ತೆ ಅಲ್ಲಿ, ಹಿಂಗೇನೋ ಆಗುತ್ತೆ, ಜನ ಇದನ್ನ ಒಪ್ಕೋತಾರೆ, ಜನ ವಿಷುವಲ್ ಹೊಡಿತಾರೆ, ನಾವು ಇಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತೇಳಿ. ಇಲ್ಲಿ ಗೊತ್ತಾಗಲ್ಲ ನಮಗೆ. ಬಟ್ ಇಲ್ಲಿ ಆಗಿದ ತಕ್ಷಣ ಸದ್ಯ ಗೆದ್ವಿ ಅಂತ ಅನ್ಸುತ್ತೆ. ಆಮೇಲೆ ಬರುತ್ತೆ ಪೇಪರಲ್ಲಿ, ಹೊಸತನ ಪ್ರಯತ್ನ ಮಾಡಿದ್ದಾನೆ, ಏನೋ ಹೊಸತನ ಎಲ್ಲ ಕೊಟ್ಟಿದ್ದಾನೆ ಅಂತ. ಅಲ್ಲಿವರೆಗೂ ನಮಗೆ ಭಯ ಇರುತ್ತೆ. ಪ್ರತಿ ಸಲನೂ ಸರ್, ಯಾರು ಏನೇ ಹೇಳಿ, ನಾವು ಏನೇ ಕೆಲಸ ಮಾಡಿದ್ರು ಸಿನಿಮಾದಲ್ಲಿ ಮಾತ್ರ ಆ ಸಿನಿಮಾ ರಿಸಲ್ಟ್ ಬಂದಿದ ತಕ್ಷಣ ಅದು ಹಳೇದಷ್ಟೇ. ಅದು ಹಿಟ್ ಆಗಲಿ ಫ್ಲಾಪ್ ಆಗಲಿ, ಅದು ಹಳೇದು ಆಗೋಯ್ತು ಅಷ್ಟೇ. ಇನ್ನು ಹೊಸದೇ ಎಲ್ಲವೂ. ಈ 160 ಸಿನಿಮಾ ಬರೀತೀವಿ ಅಂತಂದಾಗ ಅಲ್ಲಿರೋದೆಲ್ಲ ಕಿತ್ತು ಹೇಳಿದ್ರೆ ಯಾರೋ ಒಬ್ರು ಹೇಳ್ತಾರೆ, ನೀವು ಅಲ್ಲಿ ಬರ್ದಿದ್ದೆಲ್ಲ ಸರ್ತೀವಿ, ರಿಪಿಟೇಷನ್ ಆಯಿತು ಅಂತ. ರೈಟರ್ಗೆ ಅವತ್ತು ಕೊಡ್ತಿದ್ದ ಒಂದು ಪ್ರಾಮಿನೆನ್ಸ್ಗೂ ಇವತ್ತಿರುವಂತಹ ಪ್ರಾಮಿನೆನ್ಸು ಬದಲಾಗಿದೆ ಸರ್, ನಿಮ್ಗೆ ಅನ್ಸುತ್ತಾ? ಅದು ಆ್ಯಕ್ಚುಲಿ ತುಂಬ ಜನ ಇವಾಗ ಮಾತಾಡ್ತಾರೆ ಆಡಿಯನ್ಸ್ಗಳು. ಮುಂಚೆ ಎಲ್ಲ ಅಂದರೆ ನಟ ಗೊತ್ತಿರ್ತಿತ್ತು, ನಿರ್ದೇಶಕ ಗೊತ್ತಿರ್ತಿತ್ತು, ಸುಮಾರು ಡಿಪಾರ್ಟ್ಮೆಂಟ್ಗಳ ಬಗ್ಗೆ ಜನ ಮಾತಾಡ್ತಿರಲಿಲ್ಲ ಆಡಿಯನ್ಸ್ಗೆ. ಅಣ್ಣವ್ರ ಸಿನಿಮಾ, ವಿಷ್ಣು ಸರ್ ಸಿನಿಮಾ ಅನ್ಕೊಂಡು ಸಿನಿಮಾಗೆ ಬಂದ್ಬಿಡೋರು. ಬಟ್ ಇವತ್ತಿನ ದಿನ ರೈಟರ್ ಇವರಂತೆ, ಎಡಿಟರ್ ಇವರಂತೆ ಅಂತೆಲ್ಲ ಜನನೂ ಮಾತಾಡೋದು ಎಷ್ಟು ಜನ ಗೊತ್ತಿಲ್ಲ ಸರ್ ಇವತ್ತು. ನಾನು ತುಂಬ ಫ್ರಾಂಕಾಗಿ ಹೇಳ್ತೀನಿ, ಅವತ್ತಿದ್ದಿದ್ದು ಇಂಪಾರ್ಟೆನ್ಸ್ ಇವತ್ತಿಲ್ಲ. ಹೌದಾ? ಇಂಡಸ್ಟ್ರಿ ಒಳಗಡೆ ಇಂಡಸ್ಟ್ರಿ ಒಳಗಡೆ ಇದ್ದು ಹೇಳ್ತೀನಿ ಅಷ್ಟು. ನನಗೆ ಹೇಳ್ತೀನಿ, ನಿಮ್ಗೆ ರೈಟರ್ಸ್ ಅಂದ್ರೆ ಚಿ ಉದಯಶಂಕರ್ ಗೊತ್ತು, ನೀವು ಎಷ್ಟು ಜನ ಫೋಟೋ ನೋಡಿಲ್ಲ? ಹುಣಸೂರು ಕೃಷ್ಣಮೂರ್ತಿ ಗೊತ್ತು, ಕುಣಿಗಲ್ ನಾಗಭೂಷಣ್ ಗೊತ್ತು, ಕೆ ವಿ ರಾಜು ಗೊತ್ತು ಅಲ್ವೇ? ಇವತ್ತು ಹೊಸ ಹೊಸ ರೈಟರ್ಗಳ ಹೆಸರುಗಳು ಹೇಳಿ ಸರ್, ಎಷ್ಟು ಜನ ಗೊತ್ತಿದ್ದಾರೆ ಹೇಳಿ ನೋಡೋಣ. ಸುಮ್ಮನೆ ಹೇಳಿ, ಒಂದು 10 ಹೆಸರು ಹೇಳಿ ನೋಡೋಣ. ಅಂದ್ರೆ ಫಾರ್ ಎಕ್ಸಾಂಪಲ್ ನಾನು ಯಾವ ತರ ಹೇಳಕ್ ಬಂದೆ ಅಂತಂದ್ರೆ, ಈಗ ಡೈಲಾಗ್ಸ್ ಬಗ್ಗೆ ಮಾತಾಡ್ತಿರ್ತಾರೆ ಅಂತಂದ್ರೆ, ಖಂಡಿತ ನನ್ನ ಸ್ನೇಹಿತರನ್ನ ಇವಾಗ ಅದು ಮಾಸ್ತಿ ಅವ್ರು ಬರೆದಿರೋ ಡೈಲಾಗ್ ಅಲ್ವಾ ಅಂತೆಲ್ಲ ಮಾತಾಡ್ತಿರ್ತಾರೆ. ಅಥವಾ ಇನ್ಯಾವುದೋ ಲಿರಿಕ್ಸ್ ಬಗ್ಗೆ ಮಾತಾಡ್ಬೇಕು, ಈ ಲಿರಿಕ್ಸ್ ಇವ್ರು ಬರ್ದಿರೋದಲ್ವಾ ಅಂತ. ಅಂದ್ರೆ ಜನಗಳಿಗೆ ಅಷ್ಟು ನಾಲೆಡ್ಜ್ ಬಂದ್ಬಿಟ್ಟಿದೆಯಾ ಇವತ್ತು? ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಇಲ್ಲಿ ನೀವು ಹೆಸರನ್ನ ಹೇಳಿ ಬರ್ದಿದಾರಲ್ವಾ ಅಂತ ಇದ್ರೆ ಅಲ್ಲಿ ಫಿಕ್ಸ್ ಆಗ್ಬಿಟ್ಟಿದ್ರೆ,
ರಾಜ್ಕುಮಾರ್ ಸರ್ ಬರ್ತಿದ್ದಾರೆ ಅಂತಂದ್ರೆ ಉದಯ್ ಶಂಕರ್ ಸರ್ ಶಾಡೋನಲ್ಲಿ ಇರೋರು ಅವರು. ವಿಷ್ಣು ಸರ್ ಬರ್ತಿದ್ದಾರೆ ಅಂತಂದ್ರೆ ಅಲ್ಲಿ ಚಿ ಉದಯ್ ಶಂಕರ್ ಸರ್ ಶಾಡೋಲ್ ಬರ್ತಾ ಇದ್ರು. ಈ ಪಕ್ಕದಲ್ಲಿ ಕುಣಗಲ್ ನಾಗಭೂಷಣ್ ಬರಕ್ ಶುರು ಮಾಡಿದ್ರು. ಈ ಪಕ್ಕದಲ್ಲಿ ಕುಣಗಲ್ ವಸಂತ್ ಅವ್ರು ಬರಕ್ ಶುರು ಮಾಡಿದ್ರು. ಅನನ್ನ ಎಸ್ಪೆಷಲಿ ಕುಣಗಲ್ ನಾಗಭೂಷಣ್ ಸರ್ ಪ್ರಿಪೇರ್ ಆಗ್ಬಿಟ್ರು. ಅವ್ರು ನಗ್ಸ್ತಿದ್ದಾರೆ ಅಂದ್ರೆ ಅದು ಅವರೇ. ಅಂಬರೀಷ್ ಸರ್ ಏನಾದ್ರು ಬರ್ತಿದ್ದಾರೆ ಅಂತಂದ್ರೆ ಹಿಂದ್ಗಡೆ ರೌದ್ರವಾಗಿ ಕೆ ವಿ ರಾಜು ಬರ್ತಾ ಇದಾರೆ ಅಂತ ಪ್ರಿಪೇರ್ ಆಗ್ಬಿಟ್ರು ಅವರು. ಎಷ್ಟೋ ಸರಿ ನಮ್ಮ ಯಜಮಾನ್ರು ಕೆ ವಿ ರಾಜು ಸರ್ ಹತ್ರ ಹೋಗ್ಲಿಕ್ಕೆ ಆಗಕ್ಕೆ ಸಾಧ್ಯನೇ ಇರಲಿಲ್ಲ. ಯಾಕೆ ಅಂತಂದ್ರೆ ಅವ್ರು ಬರಿತಾ ಇದ್ದಂತಹ ಆ ಕ್ಲಿಷ್ಟಕರವಾದಂತಹ ಕಷ್ಟಕರವಾದಂತಹ ನೇರವಾಗಿ ಸಮಾಜವನ್ನು ಚುಚ್ಚಿ ಮಾತಾಡುವಂತಹ ಸಂಭಾಷಣೆ ಸಾಲುಗಳನ್ನ ಹೇಳಕ್ಕೆ ನನ್ನ ಯಜಮಾನ್ರಿಗೆ ಆಗ್ತಾ ಇರಲಿಲ್ಲ. ಬಡಪ ಆಗಲ್ಲ, ನನಗೇನೆ ಮಾತಾಡಕ್ ಆಗ್ತಿಲ್ಲ ಅಂತ. ಅದನ್ನ ಅಂಬರೀಷ್ ದಟ್ಸ್ ದ ರೀಸನ್ ದೇ ಡಿಡ್ಂಟ್ ಜಲ್ ಅಪ್. ಬಟ್ ಆ ರೆಬಲ್ನೆಸ್ ನ ಅಂಬರೀಷ್ ಸರ್ಗೆ ಆಡ್ ಮಾಡೋದಕ್ಕೆ ಕೆ ವಿ ರಾಜು ಅವರು 200%, 2000%. ಇಫ್ ಅಟ್ ಆಲ್ ನೀವು ಅಂಬರೀಷ್ ನಿಂತ್ಕೊಂಡು ಮಾತಾಡ್ತಾ ಇದಾರೆ ಅಂದ್ರೆ ಹಿಂದ್ಗಡೆ ಕೆ ವಿ ರಾಜು ತಾಂಡವಾಡ್ತಾ ಇದಾರೆ ಅಂತ ಅರ್ಥ. ಸೊ ಜನಕ್ಕೆ ಪ್ರಿಪೇರ್ ಆಗ್ಬಿಟ್ರು ಅವ್ರು ಸರ್. ಆಮೇಲೆ ಮುದ್ದೆ ಎಲ್ಲೋ ಸಿನಿಮಾಟೋಗ್ರಫಿ ಬರ್ತಿದೆ ಅಂದ್ರೆ ಇದು ಗೌರಿಶಂಕರ್ ಅಂತ ಹೇಳ್ಬಿಡೋರು. ಅವ್ರು ಸ್ಪೆಷಲ್ ಆಗಿ ನಾವು ಬೋರ್ಡ್ ಹಾಕೋ ಅವಶ್ಯಕತೆನೇ ಇರ್ಲಿಲ್ಲ ಅವ್ರಿಗೆ. ಎಲ್ಲೋ ವಿಷ್ಣು ಸರ್ ಎಲ್ಲಿ ಸರ್ ಇವತ್ತೆಲ್ಲೋ ಸೋಷಿಯಲ್ ಮೀಡಿಯಾ ಬಂದ್ಮೇಲೆ ಅದ್ರ ಕೆಲವ್ರು ಯಾರೋ ರಿಯಾಕ್ಟ್ ಮಾಡ್ತಿದ್ರು, ಅದ್ ಬಿಟ್ಟರೆ ಕೆಲವ್ರ ಬಗ್ಗೆ ಅಷ್ಟೇ. ಆ ಥರ ಅಲ್ವೇ ಅಲ್ಲ ಸರ್. ಅವತ್ತು ಏನು ಇಲ್ಲದೇ ಇರೋ ಕಾಲದಲ್ಲಿ ಎಲ್ಲ ಗುರುತಿಸ್ತಾ ಇದ್ರಲ್ಲ ಸರ್. ವಿಷ್ಣು ಸರ್ ತುಂಬಾ ಮುದ್ದ ಮಾಡ್ಯಾರ ಅಂದ್ರೆ ರಾಜಾರಾಮ್ ಅಂತ ಇದ್ರು, ಭಾರ್ಗವ ಅಂತ ಇದ್ರು ಸರ್. ದೆರ್ ವಾಸ್ ಅ ಸೆಟ್. ಈಗೇನಾಗ್ಬಿಟ್ಟಿದೀವಿ ನಾವೆಲ್ಲ ಅನಾಥ ಮಕ್ಕಳಾಗ್ಬಿಟ್ಟಿದೀವಿ. ಇನ್ನೂ ಬೇರೆ ತರ ಬರುತ್ತೆ ಮಕ್ಕಳು. ಅವಾಗೆಲ್ಲ ನೀವಿಬ್ರು ಅಂದ್ರೆ ಡ್ಯಾಡಿ ಯಜಮಾನ ಸಿನಿಮಾಗಳೆಲ್ಲ ವರ್ಕ್ ಮಾಡ್ಕೊಂಡ್ ಬಂದಿದ್ದೀರಾ. ಆದ್ರೆ ನನಗೊಂದು ಕುತೂಹಲ, ಅವತ್ತಿನ ದಿನಕ್ಕೆ ಸಿನಿಮಾಗೆ ಒಬ್ಬ ಸ್ಟಾರ್ ನಟ ಹೇಗೆ ನಿಂತ್ಕೊತಿದ್ರು, ಇವತ್ತು ಹೇಗಿದೆ ಆ ಪ್ರೊಸೆಸ್? ಸರ್ ನೀವು ಏನೇ ಇವತ್ತಿನ ಹೀರೋಗಳ ಬಗ್ಗೆ ಕೇಳಿದ್ರು ನಂಗೆ ತುಂಬಾ ಕೆಟ್ಟದಾಗೆ ಬರುತ್ತೆ ಸರ್. ನಾನು ಇವತ್ತಿನ ಹೀರೋಗಳನ್ನ ಅವತ್ತಿನ ಹೀರೋಗಳಿಗೆ ಹೋಲಿಸ್ಲೇಬಾರ್ದು. ವಿಷ್ಣು ಸರ್ ಬಗ್ಗೆ ನಿಮ್ಗೆ ಅಪಾರವಾದ ಪ್ರೀತಿ ಇದೆ, ಹೋಲಿಸ್ಲೇಬಾರ್ದು. ಹೇಳದ್ನಲ್ಲ, ನೀವೆಷ್ಟು ಮುದ್ದಾಗಿ ಆ ಕ್ಯಾಮ್ರಾ ಪಕ್ಕ ಕೂತಿರೋ ಅವ್ರು ಅಷ್ಟೇ ಮುದ್ದಾಗಿ ಕೂತ್ಕೊಳ್ಳೋರು ಸರ್. ಅವರು ತುಂಬಾ ಕೆಂಪುಗಿದ್ರು. ಅಣ್ಣ ನೋಡಿರ್ತಾರೆ ಸರ್, ಬಿಸಿಲು ಬಂದ್ರೆ ಇದೆಲ್ಲ ಕೆಂಪುಗಾಗ್ಬಿಟ್ಟು ತೊಂಡೆ ಹಣ್ಣಾದಂಗೆ ಆಗ್ಬಿಡೋದು ಸರ್. ಕೂತ್ಕೊಳ್ಳೋರು ಒಂದು ಛತ್ರಿ ತೆಗಿ ಯಾಕೆಂದ್ರೆ ಎಲ್ಲೋ ಮುಚ್ಚಿಬಿಟ್ರೆ ಅವನ ಯಾಕೆ ಕೂತ್ಕೊಳ್ಳೋರು ಅಂದ್ರೆ ಇಲ್ಲಿ ಆಕ್ಟ್ ಮಾಡೋನ್ನ ನೋಡೋಕ್ಕೋಸ್ಕರ ಕೂತ್ಕೊಳ್ಳೋರು. ಅವರೆಲ್ಲ ಏನ್ ಮಾಡ್ತಾರೆ ನೋಡಿ, ಲಾಸ್ಟ್ ನಾನೇನಾದ್ರೂ ಒಂದು ಮಾಡ್ಬೇಕಲ್ಲ, ಇನ್ನೂ ಕಲಿತಾ ಇದ್ರು ಸರ್, ಇನ್ನೂ ಕಲಿತಾ ಇದ್ರು. ಅದಕ್ಕೊಂದು ಎಕ್ಸಾಂಪಲ್ ನಾನು ತುಂಬ ಹೇಳಬೇಕು ಅಂತಂದ್ರೆ ಸರ್, ಹುಲಿಯಾ ಸಿನಿಮಾ ಪ್ರೀವಿಯಸ್ ನೈಟು ನಾವು ಜಯನಗರ ಕಾಂಪ್ಲೆಕ್ಸಲ್ಲಿ ಅರ್ಚನಾ ಅವ್ರದ್ದು ಒಂದು ಸೀನ್ ಮಾಡ್ತೀವಿ. ಮಗನ ಹುಡ್ಕೊಡೋದು ಸೀನ್. ಏನು ಪ್ರಿಪೇರ್ ಆಗಿಲ್ಲ, ಕ್ಯಾಮ್ರಾ ಹಿಡ್ಕೊಂಡು ಓಡ್ತಾ ಇದ್ದೀವಿ. ಅರ್ಚನಾ ಅವ್ರಿಗೆ ನಾನು ಡೈಲಾಗ್ನ ಪ್ರಾಂಪ್ಟ್ ಮಾಡ್ತಾ ಇದ್ದೀನಿ, ಕ್ಯಾಮ್ರಾ ಜೊತೆ ಓಡ್ತಾ ಇದ್ದೀನಿ. ಪ್ರಾಂಪ್ಟ್ ಎಲ್ಲ ರಿಯಲಿಸ್ಟಿಕ್ ಕ್ಯಾರೆಕ್ಟರ್ಗಳಿದಾವೆ ಅಲ್ಲಿ. ಯಾರೋ ಹಿಂಗೆ ಕೇಳ್ತಾರೆ, ಅವರು ಶಾಕಲ್ಲಿ ಹಿಂಗೆ ನೋಡ್ತಾರೆ, ಆ್ಯಕ್ಟ್ ಮಾಡ್ಕೊಂಡು ಹೊರಟೋದ್ವಿ ಅಷ್ಟೇ. ಎಲ್ಲ ಮುಗಿದೋಯ್ತು. ಬೆಳಿಗ್ಗೆ ಬಂದಾಗ ದೇವಸಾರ ಸೀನ್, ಅವ್ರಿಗೆ ಸೇಮ್ ಜಯನಗರ ಕಾಂಪ್ಲೆಕ್ಸ್ ರೋಡಲ್ಲಿ ಮಗ ಭಿಕ್ಷೆ ಬಿಡ್ತಾ ಇರ್ತಾನೆ ಆ ಸೀನ್. ರಾತ್ರಿ ಈ ಸೀನೆಲ್ಲ ಕೊಟ್ಟಿದ್ದಕ್ಕೆ ಹಿಂದೆ ಏನಾಗಿರುತ್ತಮ್ಮ ಅಂದರು. ಸೊ ಹಿಂಗೆ ಆಗಿರುತ್ತೆ ಸರ್ ಅಂತಂದು ಶೂಟ್ ಮಾಡಾಯ್ತಾ ಮಾಡಿಸಿ. ಅರ್ಚನಾ ಹೆಂಗೆ ಮಾಡಿದ್ರು, ತುಂಬ ಚೆನ್ನಾಗಿ ಮಾಡಿದ್ರು ಸರ್ ಅಂದೆ. ಅಷ್ಟೇ ಸರ್, ಏನು ಮಾತಾಡಲ್ಲ. ಚೇರ್ ಹಾಕೊಂಬಿಟ್ಟು ಸಿಪ್ಪೆ ಪಡಿ ಇಟ್ಕೊಂಡ್ರು. ಯಾರೋ ಕೆಲವ್ರು ಬಂದು ಮಾತಾಡ್ಸೋಕ್ಕೆ ಪ್ಲೀಸ್ ಆಮೇಲೆ ಬನ್ನಿ ಅಂದ್ರೆ ಅಷ್ಟೇ. ಸುಮ್ಮನೆ ಹೆಂಗೆ ಕೂತ್ಕೊಂಡಿದ್ರು. ಒಂದು 10 ನಿಮಿಷ ಸುಮ್ಮನೆ ಸೀನ್ ನೋಡ್ತಾ ಇಷ್ಟೇ ಸರ್, ಏನು ಮಾತಾಡಿಲ್ಲ ಹೊತ್ತಿಂಗೆ. ನಮ್ಮ ಬಾಸ್ ಬಂದರು, ದೇವ ರೆಡಿನೇನಮ್ಮ ಅಂದರು. ಅವರು ತುಂಬ ಆತ್ಮೀಯರಾಗಿದ್ರು. ಹಾಂ ಸರ್, ಶಾರ್ಟ್ ಇಟ್ಟರು ಸರ್, ಪರ್ಫಾರ್ಮ್ ಮಾಡಿದ್ರು ನೋಡ್ಬೇಕು ನೀವು. ಮಾಡಿ ಎಲ್ಲ ಸೀನ್ ಮುಗಿದಾದ್ಮೇಲೆ ನಾವೇ ಹೇಳಿದೆ ಸರ್, ಮೀರಿಸ್ತೀರಾ ಸರ್? ಇಲ್ಲಮ್ಮ ಹಂಗೆ ಮಾಡ್ಬಿಟ್ಟಿದ್ದಲ್ಲ ಅಂತ ಅಂತಿದ್ದೀರ ನೀವು. ಆಮೇಲೆ ಒಳಗಡೆ ಚಾಲೆಂಜ್ ಇರೋದು ಗೊತ್ತಾ ಸರ್? ನಾಳೆ ಸ್ಕ್ರೀನ್ ಮೇಲೆ ನೋಡಿದಾಗ ಕಂಪ್ಯಾರಿಸನ್ ಅಂತ ಇರೋದು ಗೊತ್ತಾ? ಅದು ಇರೋದು ಯಾವತ್ತು ಫೋನ್ ಕೌಂಟರ್ಸ್ಗಳೆಲ್ಲ ಕೊಡೋದಿತ್ತಲ್ಲ ಯಜಮಾನ್ರಿಗೆ. ನಿಮಗೆ ನಾರ್ಮಲ್ ಆಗಿ ಏನಾಗುತ್ತೆ ಅಂತಂದ್ರೆ ಅವ್ರು ಮಾತಾಡ್ತಿರ್ಬೇಕಾದ್ರೆ ಅವ್ರು ಆವೇಶಭರಿತವಾಗಿ ಮಾತಾಡ್ತಿರ್ತಾರೆ. ನಾವು ಈ ಕಡೆನಲ್ಲಿ ಏನಾದರೂ ಅದೇ ಥರ ಟೋನಲ್ಲಿ ಮಾತಾಡಲಿಲ್ಲ ಅಂತಂದ್ರೆ ನೀವು ಅದರ ರೆಸ್ಪಾನ್ಸ್ ನೋಡಬೇಕು. ಏನ್ರೋ ಮಾಡ್ತಾ ಇದ್ದೀರಾ ಎಲ್ಲ ಅಂತಾನೆ ಕೇಳೋರು. ಅಂದರೆ ನಾನಿಲ್ಲಿ ಎದ್ದೇಳೋ ಟೈಮ್ನಲ್ಲಿ ಅವನಲ್ಲಿ ಮಾಡ್ಬಿಟ್ಟು ಹೋಗ್ಬಿಟ್ಟಿದ್ಯಾ, ನನಗೆ ಗೊತ್ತಿಲ್ಲ. ನೀವು ನೋಡಿದ್ದೀರಾ, ನಾನು ನೋಡಿಲ್ಲ. ನಾನು ಇಲ್ಲದಿರೋಗಿ ಶೂಟ್ ಮಾಡಿಬಿಟ್ಟಿದ್ದೀರಾ. ಅವ್ನು ಏನು ಮಾಡಿದಾನೆ ಅಂತ ಗೊತ್ತು ತಾನೆ. ಅದೇ ವಾಯ್ಸಲ್ಲಿ ಬನ್ನಿ ಈಚೆಗೆ ಏನು ಫೋನ್ ಕೌಂಟರ್ಸ್ ಮಾಡ್ಬೇಕಾರೆ. ಯಾಕೆ ಅಂತಂದರೆ ಡೈರೆಕ್ಟರ್ಸ್ ಗೊತ್ತಿರುತ್ತೆ, ಎಲ್ಲ ಗೊತ್ತಿರುತ್ತೆ. ಆ ಪಿಚ್ಚಲ್ಲಿ ಆ ಟೋನಲ್ಲಿ ಹೋದರೆ ಮಾತ್ರ ಯಪ್ಪ ಈಚೆ ಹಂಗೆ ಸುಮ್ಮನೆ ಬರೋರು ಅಂದರೆ ಅಷ್ಟಿಲ್ಲದೆ ಅದೇನು ಸರ್ ಅದು ಉಗ್ರ ನರಸಿಂಹ. ಅದು ಬಿಲ್ಲನ್ ಜೊತೆ ಕೋಟಿಗೊಬ್ಬ ಮಾಡ್ಬೇಕಾದ್ರೆ ಹಂಗೆ ಆಗಿತ್ತು. ಏನು ಮಾಡ್ತಾ ಇದ್ದೀರಾ ಎಲ್ಲರೂ? ಅವನು ಆಶೇಷ ವಿದ್ಯಾರ್ಥಿ, ಲೆಕ್ಕ ಹಾಕ್ಕೊಳ್ಳಿ, ಆಶೇಷ ವಿದ್ಯಾರ್ಥಿ ಅಲ್ಲಿಂದ ಕರ್ಸಿದ್ದೀರಾ ಅಂದರೆ ಅವನು ಆ ಲೆವೆಲ್ ಆರ್ಟಿಸ್ಟ್ ತಾನೆ. ಆ ಆರ್ಟಿಸ್ಟಿಗೆ ನಾನು ಕೌಂಟರ್ ಕೊಡಲಿಲ್ಲ ಅಂದರೆ ನಾನು ಯಾವ ಹೀರೋ? ಅವ್ನು ಮಾಡೋದು ಗೊತ್ತು ತಾನೆ, ಗೊತ್ತು ಅಣ್ಣ ಬನ್ನಿ ಹಂಗೆ ಅನ್ನೋದು. ಅವ್ರು ಹಂಗೆ ವಾಕ್ ಮಾಡ್ತಾ ಇದ್ರೆ ಆ ವಾಕ್ ಕರೆಕ್ಟಾಗಿ ಫೋನ್ ಕೌಂಟರ್ ಹಂಗೇ ಹೋಗ್ಬೇಕು. ಅವ್ರಿಗೆ ಅದೇ ವಾಯ್ಸಲ್ಲಿ ಹೋಗ್ಬೇಕು, ಅದೇ ಪಿಚ್ಚಲ್ಲಿ ಹೋಗ್ಬೇಕು. ಜಯ ಸಿಂಹ ಅಂತಂದ್ರೆ ಅಲ್ಲಿ ಅವರು ಅನ್ನೋದು ಸಿಂಹ, ಜಯ ಸಿಂಹ,
ಈ ಕಿಚ್ಚೋದು ಎಲ್ಲವೂ ಹಂಗೆ ಕೌಂಟ್ರಲ್ಲಿ ಹೋಗ್ಬೇಕು. ತಿರ್ಗಾ ಕ್ಯಾಮ್ರಾ ಬರ್ತಾ ಇದ್ರೆ ಕ್ಯಾಮ್ರಾ ಹಿಂದ್ಗಡೆ ನಾವು ಬರ್ತಾ ಇದ್ರೆ ಇದು ಆಶೀಶ್ ವಿದ್ಯಾರ್ಥಿ ವಾಯ್ಸು ಇದು ಹಿಂಗೆ ಬರೋದು. ಈಗ ಅದೆಲ್ಲ ಇಲ್ವೇ ಇಲ್ಲ ಸರ್. ಅವ್ರು ಹೆಂಗ್ ಮಾಡಿದ್ದಾರೆ ಇನ್ಸೆಕ್ಯೂರಿಟಿಗಳು ಇತ್ತಲ್ಲ, ಭಯ ಇತ್ತಲ್ಲ, ಅಂದ್ರೆ ಜನ ಹೋಗ್ತಾರ ಅಂತ ಆ ಸ್ಟಾರ್ಡಮ್ ತಗೊಂಡಾದ್ಮೇಲೆ ನಾಟ್ ಇನ್ಸೆಕ್ಯೂರಿಟಿ, ದಟ್ ಇಸ್ ಇದು ಚಾಲೆಂಜ್. ಒಂದು ಸಕ್ಸಸ್ ಆದ್ಮೇಲೆ ಅದನ್ನ ಉಳಿಸ್ಕೊಳ್ಳೋ ಪ್ರಯತ್ನ ಸರ್ ಅದು. ಎಲ್ಲಿ ಸರ್ 1972 ಯಜಮಾನ್ರು, ಅದರಿಂದ ಹೋಯ್ತು ಅಂದ್ರೆ 1958 ಅಣ್ಣ ಇದು ಯಾವ್ದು ಬೇಡರ ಕಣಪ್ಪ, ನಾನಾ ಪೌರುಷದಲ್ಲಿ ಬರ್ತಾ ಇದ್ರಲ್ಲ ಸರ್ ಅವಾಗ. ಈಗ ಕಾಂಪಿಟೇಷನ್ ಒಪ್ಕೊಳ್ಳೋದಿಲ್ಲ, ಬೇರೆ ತರ ಇನ್ಸೆಕ್ಯೂರಿಟಿ ಕಾಂಪಿಟೇಷನ್ಗಳಿವೆ. ಆಕ್ಚುಲಿ ಇನ್ಸೆಕ್ಯೂರಿಟಿ ಇವಾಗ ಸರ್ ಅವಾಗಿರ್ಲಿಲ್ಲ. ಚಾಲೆಂಜಿಂಗ್ ಜಾಬ್ ಅದು ಪ್ರತಿಯೊಬ್ಬರಿಗೂ. ಆಮೇಲೆ ಬರೆಯೋರ್ಗು ಚಾಲೆಂಜಿಂಗ್ ಜಾಬು, ಮಾಡೋರ್ಗೂ ಚಾಲೆಂಜಿಂಗ್ ಜಾಬು. ಡೈರೆಕ್ಟರ್ ಸರ್ ನೀವು ನಂಬ್ತಿರೋ ಇಲ್ವೋ, ಹಲೆಡಡಿನಲ್ಲಿ ದಟ್ ವಾಸ್ ಮೈ ಫಸ್ಟ್ ಫಿಲ್ಮ್. ಒಂದು ಕುದುರೆ ಮೇಲೆ ಒಂದು ಸೀನ್ ಇದೆ, ಕರೆಕ್ಟ್. ಒಂದು ಇಟ್ ಇಸ್ ಕ್ಲಾಶ್ ಬಿಟ್ವೀನ್ ದಾವೂದ್ ಇಬ್ರಾಹಿಮ್ ಇವನಿಗೆ ಅನ್ನೋ ತರ ಕೇರ್ನರ್ ಕ್ಯಾರೆಕ್ಟರ್ ಅದು. ಆಕ್ಚುಲ್ ಆಗಿ ಇದ್ರಲ್ಲಿ ಇದ್ರು, ಬಾಂಬೆನಲ್ಲಿ ಇದ್ರು ಕಮಿಷನರ್, ಎಲ್ಲರದು ಹೊಡೆದಾಕ್ಬಿಟ್ಟಿದ್ರು ಅವರು. ದಾವೂದ್ ಇಬ್ರಾಹಿಂ ಬಿಲ್ಡಿಂಗ್ ಎಲ್ಲ ಹೊಡೆದಾಕ್ಬಿಟ್ಟಿದ್ರು. ಅದಂತ ನಂಗೆ ಇಟ್ಟಿದ್ರು ನಾಗಣ್ಣವರು. ಸರ್ ಯು ಬಿಲೀವ್ ಆರ್ ನಾಟ್, 7 ಜನ ಡೈರೆಕ್ಟರ್ಸ್ ಆನ್ ಸ್ಪಾಟ್ ಇದ್ದಾರೆ ಅವತ್ತು. 7 ಜನ ವಿಷ್ಣು ಪರ್ಫಾರ್ಮ್ ಮಾಡ್ತಿದ್ದಾರೆ ಅಂತ ನೋಡಕ್ಕೆ. ಸುನೀಲ್ ಕುಮಾರ್ ದೇಸಾಯಿ, ರಾಜೇಂದ್ರ ಸಿಂಗ್ ಬಾಬು, ರಾಜೇಂದ್ರ ಬಾಬು, ವಿಜಯ ರೆಡ್ಡಿ, ಯು ನೇಮ್ ದಮ್ ದೇ ಆರ್ ಆನ್ ದ ಸ್ಪಾಟ್. ವಿಷ್ಣು ಏನೋ ಮಾಡ್ತಾರೆ, ವಿಷ್ಣು ಕರೆದಿದ್ದಾರೆ, ನಾನು ಮಾಡ್ತಾ ಇದ್ದೀನಿ ಇವತ್ತು ಬನ್ನಿ ನೋಡಿ, ಈ ಥರದ ಸೀನ್ಸ್ಗಳು ಅಪ್ಡೇಟ್ ಆಗಬೇಕು. ಅವ್ನು ನಾಗಣ್ಣ ಏನೋ ಮಾಡ್ಕೊಂಬಂದಿದ್ದಾನೆ. ಎಷ್ಟು ಚೆನ್ನಾಗಿ ಅವತ್ತು ಎಲ್ಲ ನಿಂತರು ಅಂದರೆ, ಅವತ್ತು ಸತ್ಯ ಮಾಡಿ ಹೇಳ್ತೀನಿ ಪ್ರೊಫೆಷನ್ ಮೇಲೆ, ಅವತ್ತು ಫುಲ್ ಡೇ ಆ ಸೀನ್ ಮಾಡೋಕ್ಕೆ ಆಗಲಿಲ್ಲ ಅಂದರೆ ಪ್ರಿಪರೇಷನ್ ಅಷ್ಟಿತ್ತು. ಅದು ಯಾರಿಗೆ? ಸಾಹಸ ಸಿಂಹ ವಿಷ್ಣುವರ್ಧನ್ಗೆ 1994 ಬೆಳಗ್ಗೆ 8 ಗಂಟೆಯಿಂದ ಸ್ಕ್ರಿಪ್ಟ್ ಹಿಡಿದು, ಇಲ್ಲ ನನಗೆ ಸಿಗ್ತಾ ಇಲ್ಲ ಅಂತ. ನಾನು ರೆಡಿ, ಫುಲ್ ಕ್ಯಾನ್ ರನ್ ಆಗುತ್ತೆ ಸರ್. ನಮ್ಗೆ ಇನ್ನೊಂದು ಭಯ, ಇನ್ನೊಂದರಲ್ಲಿ 2 ಕ್ಯಾಮ್ರಾ ರನ್ ಆಗ್ತಾ ಇದೆ. ಒಂದು ನಾನು ರೆಡಿ, ಇನ್ನೊಂದು 350 ರನ್ಔಟ್ ಆಗ್ಬಿಟ್ರೆ ತಿರ್ಗಾ 1 3 ಆಗುತ್ತಲ್ಲ ಅಂತ ದೇವ್ರನ್ನ ಕೇಳ್ಕೊಂಡು ಹಾಕಿದೀವಿ. ಕರೆಕ್ಟಾಗಿ ಇದು ಹೋಗ್ಬೇಕು. ಲಾಸ್ಟಲ್ಲಿ ಬರ್ಬೇಕಾದ್ರೆ ಟೆಕ್ನಿಷಿಯನ್ಸ್ ಅದು ಕೇಳ್ಕೊತಾ ಇದೀವಿ, ಅಯ್ಯೋ ಇದೇನೋ ರನ್ಔಟ್ ಆಗ್ಬಿಟ್ರೆ ಆ ಮುಖ ನೋಡೋಕೆ ಆಗಲ್ಲ, ಕಣ್ಣು ನೀರು ಬರ್ತಾ ಇದೆ ಅವ್ರಿಗೆ. ಅಂದ್ರೆ ಆರ್ಟಿಸ್ಟ್ ಅಷ್ಟು ನಾನು ಪರ್ಫಾರ್ಮ್ ಮಾಡ್ತಾ ಇದ್ದೀನಿ ಹೆಮ್ಮೆಯಿಂದ ಹೇಳ್ಕೊಳ್ಳೋರು. ಆಮೇಲೆ ಡೈರೆಕ್ಟರ್ಸ್ ಎಲ್ಲ ಬರೋರು, ಇದು ನನ್ನ ಮಗು ಆ್ಯಕ್ಟ್ ಮಾಡ್ತಾ ಇದೆ, ನಮ್ಮ ಮಗು ಆ್ಯಕ್ಟ್ ಮಾಡ್ತಾ ಇದೆ. ಈಗ ಒಬ್ರನ್ನ ಕಂಡ್ರೆ ಒಬ್ರಿಗೂ ಆಗಲ್ಲ, ಒಬ್ರು ಮಾಡ್ತಾ ಇದ್ದೀನಿ ಅಂತ ಇನ್ನೊಬ್ರಿಗೆ ಹೇಳೋದು ಇಲ್ಲ. ಹೇಳಿದ್ರೆ ಆ ಸೀನ್ ಎಲ್ಲಿ ಕದ್ಬಿಡ್ತಾನೋ ಅಂತ ಇವರೇ ತಿಳ್ಕೊತಾರೆ. ಆ ಥರ ತುಂಬ ಚೆನ್ನಾಗಿತ್ತು ಸರ್. ಇಟ್ ವಾಸ್ ಎ ಕಾಂಪಿಟೇಟಿವ್ ಜಾಬ್ ಇನ್ ದೋಸ್ ಡೇಸ್. ಸರ್ ನಿಮ್ಮ ಫಿಲ್ಮೋಗ್ರಫಿಯಲ್ಲಿ ನೀವು ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್ ಮಾಡಿದಿರೋದು ಇದೇ ಮೊದಲಲ್ವಾ? ಫುಲ್ ಇದಾಗಿ ಇದೆ ಫಸ್ಟ್. ಸೊ ಈ ಡೈಲೆಕ್ಟ್ಗೆ ಹಾವ ಭಾವ ನಮ್ದೇ ಒಂಥರ ಇರುತ್ತೆ. ಇಲ್ಲಿ ಬೆಂಗಳೂರು ಅವ್ರದ್ದೇ, ಕೋಸ್ಟಲ್ ಅಂದ್ರೆ ಬೇರೆ ತರ ಇರುತ್ತೆ, ಉತ್ತರ ಕರ್ನಾಟಕ ಅಂದ್ರೆ ಬೇರೆ ತರ ಇರುತ್ತೆ. ಆ ಡೈಲೆಕ್ಟ್ಗೆ ಪ್ರಿಪೇರ್ ಆಗೋದಕ್ಕೆ ನಿಮ್ಗೊಂದು ಚಾಲೆಂಜಿಂಗ್ ಆಗಿತ್ತಲ್ಲ? 100%. ಯಾಕೆಂತಂದ್ರೆ ಒರಟು ಭಾಷೆ ಅಂತಾರೆ, ಅಲ್ಲಿ ಭಾಷೆ ಹಿಡಿತಕ್ಕೆ ತೊಗೊಳೋದಕ್ಕೆ ಸ್ವಲ್ಪ ನಮಗೆ ಸ್ಟಾರ್ಟಿಂಗ್ 1 or 2 days ನಮಗೂ ಎಳೆದಾಡ್ತು. ಅದಾದ ನಂತರ ನಮ್ಮ ಒಂಚೂರು ಡೈರೆಕ್ಟ್ರು ಮತ್ತು ಅಣ್ಣ ಜೊತೆಲಿ ಇದ್ದಿದ್ದರಿಂದ ನಮಗೆ ಸ್ವಲ್ಪ ಈಸಿ ಆಯಿತು ಕೆಲಸ ಮಾಡೋದಕ್ಕೆ. ಡಬ್ಬಿಂಗ್ ಟೈಮಲ್ಲಿ ಕೊಡ್ತು ಕೆಲಸ ನಮಗೆ ಅಂತಂದರೆ, ಹೋಗ್ತಾ ಇದ್ದೀವಿ ಇವತ್ತು ಮುಗಿಯುತ್ತೆ. ಎಷ್ಟಣ್ಣ 9 ದಿವಸ ಹೋಯ್ತಾನೆ? ಇಲ್ಲ 11 ನಿಮ್ದು. 11 days. ಅಂದರೆ ನಮಗೆ ಆ ಎಮೋಷನ್ಸ್ ಕೂತ್ಕೋಬೇಕು, ಡೈಲಾಗ್ಸ್ ಕೂತ್ಕೋಬೇಕು. ಯಾಕಂದರೆ ಅಲ್ಲಿದ್ದಾಗ ಎಲ್ಲ ಕಲಾವಿದರುಗಳು ಒಟ್ಟಿಗೆ ಇರ್ತೀವಿ, ಮಾಡ್ತಿರ್ತೀವಿ, ಕೌಂಟ್ರ್ ಹಂಗೆ ಬಂದ್ಬಿಟ್ಟಿರ್ತೀವಿ. ಇಲ್ಲಿಗೆ ಬಂದ್ಮೇಲೆ ಇವಾಗ ನಾವು ಒಬ್ಬರೇ ನಿಂತಿರ್ತೀವಿ, ನಮ್ಮನ್ನು ಮಾತ್ರ ನಾವು ಹೋಗ್ತಿರ್ತೀವಿ. ಮತ್ತೆ ಅದನ್ನು ತೊಗೊಬಂದು ಅದಕ್ಕೆ ಮ್ಯಾಚ್ ಮಾಡೋದಿದೆ ಉತ್ತರ. ಮೇಲ್ಗಡೆ ತಗೊಂಡ್ರೆ ಕೆಳಗಡೆ ಬಿಟ್ಬಿಡ್ತಿದ್ದೀವಿ, ಇಲ್ಲ ಡೈಲಾಗ್ಸ್ ಹೇಳ್ತಿದ್ದೀವಿ, ಸ್ಲ್ಯಾಂಗ್ ಬಿಟ್ಬಿಡ್ತಿದ್ದೀವಿ. ಸಖತ್ತು ಚಾಲೆಂಜಿಂಗ್ ಆಗಿ ವಾಯ್ಸ್ ಕೋಪ್ ಅಪ್ ಮಾಡಬೇಕು ಎಸ್ಪೆಷಲಿ. ಯಾಕೆ ಅಂತಂದ್ರೆ ಇಡೀ ಸಿನಿಮಾದಲ್ಲಿ ಎಮೋಷನ್ಸ್ ಜಾಸ್ತಿ ಆಗಿರೋದ್ರಿಂದ, ಪ್ರತಿ ಕ್ಯಾರೆಕ್ಟರ್ಗೂ ಎಮೋಷನ್ಸ್ ಇರೋದ್ರಿಂದ ಅದು ಬಸ್ಟ್ ಔಟ್ ಆದಾಗ ಇಲ್ಲ ಮಾತಾಡಿದಾಗ ಏನಾಗೋದು, ವಾಯ್ಸ್ ಹೊಡೆದೋಗ್ಬಿಡುತ್ತೆ, ಕ್ರಾಕ್ ಆಗ್ಬಿಡುತ್ತೆ. ಅಲ್ಲಿ ಹೊಡೆದೋದ್ರೂ ನಡೆದ್ಬಿಡುತ್ತೆ ಶೂಟಿಂಗ್ ಟೈಮ್ನಲ್ಲಿ. ಅದಕ್ಕೆ ಏನು ಪರಿಪಕ್ವತೆ ಏನೂ ಬೇಕಾಗಿಲ್ಲ. ಬಟ್ ಇಲ್ಲಿ ಏನು ಅಂತಂದ್ರೆ ಆಕಾರ ಅಕಾರ ಅದು ಇದು ಹಂಗೇನಾ ಆ ರಾಗ. ಸೊ ಈ ಥರದ್ದೆಲ್ಲ ಏನೇನಿತ್ತು ಇದನ್ನೆಲ್ಲ ಪಕ್ಕಾ ಮಾಡಿ ಎಲ್ಲರದ್ದು ಮಾಡೋ ಅಷ್ಟೊತ್ತಿಗೆ ಇಟ್ಟು 28 days ಆಫ್ ಡಬ್ಬಿಂಗ್. ನಾರ್ಮಲ್ ಆಗಿ 12 days ಮುಗ್ದು ಹೋಗುತ್ತೆ ಒಂದು ಕಮರ್ಷಿಯಲ್ ಫಿಲ್ಮ್ ಅಂತಂದ್ರೆ. ಸೊ ಅದಾಯ್ತು. ಆಮೇಲೆ ಏನು ಅಂತಂದ್ರೆ ಎಲ್ಲ ಪಾತ್ರಧಾರಿಗಳು ಅಲ್ಲಿಂದ ಕೂಡ ಬಂದು ಅವ್ರದ್ದು ಭಾಷೆಗೆ ಅವರೇ ಡಬ್ ಮಾಡಿದ್ರು. ಬಿಡಬಾರ್ದು, ಯಾರೋ ಡಬ್ಬಿಂಗ್ ಆರ್ಟಿಸ್ಟ್ ಹಾಕ್ಬಿಟ್ಟು ಮಾಡ್ಬಿಟ್ರೆ ಅದಕ್ಕೊಂದು ಲೈಫ್ ಇರಲ್ಲ, ಏನೂ ಇರೋದಿಲ್ಲ. ಸುಮ್ಮನೆ ಮಾತಾಡ್ತಾರೆ ಹೋಗ್ತಾರೆ. ಆ್ಯಂಡ್ ಇಟ್ಸ್ ಅದೇನೋ ಅಂತಾರಲ್ಲ, ಅನ್ಯಾಚುರಲ್ ಆಗಿ ಬರುವಂತಹ ಒಂದು ಭಾಷೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಬೆಂಗಳೂರಿನವರು ಉತ್ತರ ಕರ್ನಾಟಕ ಭಾಷೆ ಮಾತಾಡ್ತಿದ್ದಾರೆ ಅಂತಂದ್ರೆ ಅದರಲ್ಲಿ ಈಸಿಯಾಗಿ ಕಂಡುಹಿಡಿದ್ಬೋದು.
ನಾನ್ ಹಿಂದಿವಲ್ಲ, ಹಿಂದಿ ಮಾತಾಡಿದ ತಕ್ಷಣ ಗೊತ್ತಾ ಆ ತರ ಇದು ಏನ್ ಹೇಳ್ತಾರೆ ಸರ್, ಒಂದು ಗಂಡು ಮೆಟ್ಟಿದ ನಾಡಿನ ಭಾಷೆ ಅಂತದ್ದು ಯಾವ ಪುಣ್ಯಾತ್ಮ ಅದಕ್ಕೆ ಹಣೆಪಟ್ಟಿ ಹೊಡೋದು, ಅದು ನಿಜವಾಗ್ಲೂ ಅದೇ ತರದ್ ಸರ್. ಒಂದೊಂದು ಸಾಲಲ್ಲೂ ಕೂಡ ಅದಕ್ಕೆ ಅದರದೇ ಆದ ಒಂದು ತೂಕ ಇದೆ, ಒಂದು ಮಜಾ ಇದೆ. ನಮ್ದ್ರಲ್ಲಿ ಏನಾಗುತ್ತೆ, ವಿ ಆರ್ ಆಲ್ ನಾವು ಮಿಕ್ಸಡ್ ಇದಾಗ್ಬಿಟ್ಟಿದ್ದೀವಿ, ಅದೇನೋ ಅಂತಾರಲ್ಲ ಆ ಥರ ಮಿಕ್ಸಡ್ ಪಾನಿಪುರಿ ಮಸಾಲ ಈ ಥರ ಆಗ್ಬಿಟ್ಟಿದ್ದೀವಿ. ಅವ್ರು ಇನ್ನೂ ಅದನ್ನ ಉಳಿಸ್ಕೊಂಡಿದ್ದಾರೆ. ಕೆಲವು ಇನ್ನೂ ಅದನ್ನೇ ಒಳಗಡೆ ಹೋಯ್ತು, ಇಂಟೀರಿಯರ್ಸ್ಗೆ ಹೋಯ್ತು ಅಂತಂದ್ರೆ ಅದೇ ಬಿಳಿ ಧೋತಿ, ಮೇಲ್ಗಡೆ ಜುಬ್ಬ, ಮೇಲ್ಗಡೆ ಇವತ್ತು ಗಾಂಧಿ ಟೋಪಿಗಳು ಕಾಣ್ತೀವಿ. ಸೊ ಅದಿದೆ ಅಂತಂದ್ರೆ ಕಬ್ಬಗಳಿದ್ದಾವೆ, ಅದಿದೆ ಅಂತಂದ್ರೆ ಅಲ್ಲಿ ನಮ್ಮತನ ಇನ್ನೂ ಉಳಿದಿದೆ, ಹಸಿಯಾಗಿ ಇನ್ನೂ ಉಳಿದಿದೆ ಅಂತ. ನಾನು ಅದೇ ಯಾವುದೋ ಒಂದು ಎಪಿಸೋಡಲ್ಲಿ ನಂತರ ಕೇಳ್ತಾ ಇದ್ದೆ, ದಯವಿಟ್ಟು ಇನ್ನು ಅದನ್ನು ಹಾಳು ಮಾಡಬೇಡಿ, ಅದನ್ನು ಹಾಗೆ ಉಳಿಸ್ಕೊಂಡು ಬಿಟ್ಬಿಡಿ ಅಂತಲೂ ನಾನು ಕೇಳಿದ್ದೆ. ಆ ಥರದ್ರಲ್ಲೂ ಒಂದಷ್ಟು ಅಲ್ಲೂ ಕೂಡ ಕೃಷಿಯನ್ನು ಮಾಡಿದ್ವಿ, ಡಬ್ಬಿಂಗಲ್ಲೂ ಕೂಡ ಒಂದಷ್ಟು ಆಟ ಆಡಿದ್ವಿ. ಚೆನ್ನಾಗಿತ್ತು ಸರ್. ಮೇಕಿಂಗ್ ಆಫ್ UK ಅಂತ ಬಂದಾಗ ಅದೇ ಹೇಳ್ತೀನಿ, ಕೆಲವರು ಹೇಳ್ತಾರೆ ಇವ್ನು ಮಾಡೋದೇ ಒಂದು ಡಬ್ಬಾ ಸಿನಿಮಾ, ಆ ಡಬ್ಬಾ ಸಿನಿಮಾಗೆ ಒಂದು 50 ಎಪಿಸೋಡ್ ಮಾತಾಡ್ತಾನೆ ಹಂಗೆ ಹಿಂಗೆ ಅಂತ. ನನ್ನ ಉದ್ದೇಶ ಏನು ಅಂದರೆ, ಸಿನಿಮಾ ಡಬ್ಬ ಆಗಿರ್ಬೋದು, ಸಿನಿಮಾ ಏನೇ ಆಗಿರ್ಬೋದು, ಆ 50 ಎಪಿಸೋಡ್ನ ಒಂದು ನರೇಷನ್ ಏನಿರುತ್ತೆ ಅದನ್ನ ನೋಡಿದಾಗಾರು ಅಟ್ಲೀಸ್ಟ್ ಒಬ್ಬ ಡೈರೆಕ್ಟರ್ ಇಲ್ಲ, ಒಬ್ಬ ಮೇಕರ್ ಇಲ್ಲ, ಒಬ್ಬ ಅವ್ನಿಗೆಲ್ಲೋ ಒಂಚೂರು ಹೆಲ್ಪ್ ಆದರೆ ಒಂದು ಸಿನಿಮಾ ಉಳಿಯತ್ತಲ್ಲ. ಆ ಒಂದು ಸಿನಿಮಾಯಿಂದ ಏನಾಗುತ್ತೆ, 10 ಸಿನಿಮಾಕ್ಕೆ ಜನ್ಮ ಸಿಗುತ್ತೆ. ಒಂದು ಸಿನಿಮಾ ಗೆಲ್ಲಬೇಕು ಯಾವಾಗಲೂ ಅಷ್ಟೇ, ಒಂದು ಸಿನಿಮಾ ಗೆದ್ದುಬಿಟ್ರೆ 10 ಸಿನಿಮಾ ಹುಟ್ಕೊಳ್ಳುತ್ತೆ. ಸೊ ಈ ಗ್ಯಾಂಗ್ಸ್ ಆಫ್ UK ಕೂಡ ಎಲ್ಲೋ ಕೇಳ್ಬಿಟ್ಟೆ ಚಾಪ್ಟರ್ 2 ಬರುತ್ತೆ ಇದರದ್ದು ಅಂತ. ಖಂಡಿತವಾಗ್ಲೂ ಮುಂದುವರೆದ ಭಾಗವನ್ನ ನಾವು ಆಲ್ರೆಡಿ ಒಂದು 40 ಮಿನಿಟ್ಸ್ ಕ್ಲಿಫ್ ಹ್ಯಾಂಗರ್ ಇದೆಯಾ ಸಿನಿಮಾದಲ್ಲಿ? ಅಂದ್ರೆ ಈ ಸಿನಿಮಾ ಎಂಡ್ ಆಗ್ಬೇಕಾದ್ರೆ ಭಾಗ 2 ಬರುತ್ತೆ ಅನ್ನುವಂಥದ್ದು ಈ ಸಿನಿಮಾದಲ್ಲಿ ಮೆಂಟಲಿ ಪ್ರಿಪೇರ್ ಮಾಡ್ತಾ ಇದೀವಿ ಸರ್. ಆಮೇಲೆ ಎರಡನೇದೇನು ಅಂದ್ರೆ ನಿಮ್ಗೆ ನೋಡಿದ ತಕ್ಷಣ ಅಬ್ರಪ್ಟ್ ಎಂಡಿಂಗ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ಇದೇನೋ ಮಾಡ್ದೆ ಹಿಂಗೆ ಸಡನ್ ಆಗಿ ಅಂತ. ಒಂದಷ್ಟು ಲಾಸ್ಟ್ ಅಲ್ಲಿ ಒಂದು ಹುಳವನ್ನು ಕೂಡ ಬಿಟ್ಟಿದ್ದಾರೆ. ಕ್ಲೈಮ್ಯಾಕ್ಸ್ ಆಗುತ್ತೆ, ಕ್ಲೈಮ್ಯಾಕ್ಸ್ ಆಗ್ತಿದ್ದಂಗೆನೆ ಒಂದು ಸೂತ್ರಧಾರಿಯ ಪಾತ್ರ ಒಂದು ಬರುತ್ತೆ, ಅದು ಸಡನ್ ಆಗಿ ಅಬ್ರಪ್ಟ್ ಆಗಿ ಒಂದು ಬೇರೆ ಡೈವರ್ಷನ್ ತಗೊಳುತ್ತೆ. ಒಂದಷ್ಟು ಪಾತ್ರಗಳು ಹೊಸದಾಗಿ ಹುಟ್ಕೊಳ್ಳೋಕೆ ಶುರು ಆಗುತ್ತೆ ಸ್ಪರ್ಧೆ ಮೇಲೆ. ಇವ್ನ್ಯಾಕೆ ಬಂದ ಅನ್ನೋದ್ರೊಳಗೆ ಸಿನಿಮಾ ಎಂಡಿಗೆ ಬರುತ್ತೆ. ನಾವು ಅದಕ್ಕೇನೋ ಪಕ್ಕದಲ್ಲಿ ತಿರ್ಗಾ ಅದೊಂದು ಟ್ರೈಲರ್ ಹಾಕೋದು, ಮತ್ತೊಂದು ಹಾಕೋದು, ಏನೂ ಇಲ್ಲ. ಒಂದು ಅಬ್ರಪ್ಟ್ ಎಂಡಿಂಗ್ ಮಾಡಿದ್ದೀವಿ. ಇದರ ಭಾಗ 2ಕ್ಕೆ ನಾವು ಮತ್ತೆ ಬರ್ತಾ ಇದ್ದೀವಿ ಅಂತ ಹೇಳಿದ್ವಿ. ಆಲ್ರೆಡಿ ಭಾಗ 2 ಒಂದು 40 ನಿಮಿಷ ಶೂಟ್ ಮಾಡಿಬಿಟ್ಟಿದ್ದೀವಿ, ನಾವು ರೆಡಿ ಇದ್ದೀವಿ. ಇನ್ನು 80 ನಿಮಿಷದ ಒಂದು ದೃಶ್ಯ ಇದ್ದದ್ದು ಏನೇನು ಸಿಟ್ಟಿದೆ ಅದನ್ನ ಶೂಟ್ ಮಾಡೋಕ್ಕೆ ಇನ್ನೇನು ಹೊರಡ್ತೀವಿ. ಸ್ವಲ್ಪ ಬಿಸಿಲು ಕಮ್ಮಿ ಆಗಲಿ ಅಂತ ಕಾಯ್ತಾ ಇದ್ದೀವಿ ಸರ್. ಅಲ್ಲಿ ಮಾತ್ರ ಅಲ್ಲಿ ಪುಣ್ಯ ಮಾಡಿದ್ರು ಅಲ್ಲಿ ಹೋಗ್ಬೇಕು, ಏನಾದ್ರು ನಮ್ದು ಒಂಚೂರು ಯಾಮಾರಿದ್ರು ಕೂಡ ಅಲ್ಲಿ ಹೊಟ್ಟೋಗ್ಬಿಟ್ರೆ ಅಲ್ಲಿ ಎಲ್ಲ ತೊಳ್ಕೊಂಬಂಡ್ಬಿಡ್ಬೇಕು. ಆ ತಂಗಿ ಸರ್ 6:30 ಸ್ನಾನ ಮಾಡ್ತೀವಿ ಸರ್ ಬೆಳಗಿನ ಜಾವ. ನಮ್ಗೆ ಅಭ್ಯಾಸ ಇರೋದಿಲ್ಲ, ನಿಂತ್ಕೊಂಡ್ರೆ ತೊಟ್ಟ ಅಂತ ತೊಟ್ಟಿಕ್ಕದು ಸರ್. ಯಾವ ಎಲ್ಲಿಂದ ಏನು ತೊಟ್ಟಿಕ್ತದೆ ಗೊತ್ತ. 6:30 ಸರ್. ಅಯ್ಯೋ, ನಾವು ಜೀನ್ಸ್ ಪ್ಯಾಂಟ್ ಹಾಕಂಗಿಲ್ಲ, ಮತ್ತೊಂದು ಹಾಕಂಗಿಲ್ಲ. ಅದಕ್ಕೆ ನಮಗೆ ಗೊತ್ತಾಗಿದೆ ಏನಂದ್ರೆ ಅಲ್ಲೆಲ್ಲ ಧೋತಿಲಿರ್ತಾರೆ ಅಂತ. ನಮ್ಮ ಚಾನಲ್ ಖಡಕ್ ಸಿನಿಮಾ ಅಂತ. ಸೊ ಒಂದು ಖಡಕ್ ಮೂಮೆಂಟ್ ಇದೆ ಗ್ಯಾಂಗ್ಸ್ ಆಫ್ UK ನಲ್ಲಿ. ಅಂದ್ರೆ ನಿಮ್ಗೆ ಯಾವ್ದಾದ್ರು ಒಂದು ಖುಷಿ ಕೊಟ್ಟಿದೆ, ಇಲ್ಲಾಂದ್ರೆ ಈಗಲೂ ಇದ್ದೇ ಪಟ್ಟಂತ ಒಂದು ಯೋಚನೆ ಬರುತ್ತೆ ಗ್ಯಾಂಗ್ಸ್ ಆಫ್ UK ಅಂದ್ರೆ ಯಾವುದು? ಹೈಲಿ ಎಮೋಷನ್ಸ್, ಸಿನಿಮಾಲಿರುವಂಥ ಹೈಲಿ ಎಮೋಷನ್ಸ್. ಹಿಂಗಂದ್ರೆ ನನಗೆ ಹಿಂಗೆ ಅನಿಸುತ್ತೆ, ಒಂದಷ್ಟು ಸೀನ್ಗಳು ನಿಮ್ಗೆ ಹೆಂಗಿರುತ್ತೆ ಅಂತಂದರೆ, ಸಿನಿಮಾ ನೋಡ್ತಾ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದ್ದಂಗೆ ಇರುತ್ತೆ. ಫೈನಲ್ಸಲ್ಲಿದ್ದಾಗ ನೀವು ಹೆಂಗೆ ಸೀಟ್ ಎಡ್ಜಲ್ಲಿ ಕೂತ್ಕೊಂಡು ಏನೋ ಒಂದು ಬಾಲ್ ಹಿಂಗೆ ನೋಡ್ತಿರ್ತೀರಲ್ಲ, ಕಣ್ಣು ಮಿಟಕಿಸ್ತಿದ್ದಂಗೆ, ಹಂಗೆ ಕಣ್ಣು ಮಿಟಕಿಸ್ತಿದ್ದಂಗೆ ಸಿನಿಮಾ ನೋಡ್ತಿರ್ತೀರಿ. ಆ ಪಾತ್ರದೊಳಗೆ ನೀವು ಹೋಗಿರ್ತೀರಿ. ಎಲ್ಲ ಪ್ರತಿಯೊಂದು ಪಾತ್ರಗಳು ಒಂದಕ್ಕಿಂತ ಒಂದು ನಿಮ್ಗೆ ಹಂಗೆ ಎದ್ದು ನಿಂತ್ಕೊಳ್ತವೆ. ಸೊ ಅದು ನಿಮಗೆ ಅಲ್ಲಿ ಇಲ್ಲಿ ಅನ್ನೋದಲ್ಲ, ಓವರಾಲ್ ಸಿನಿಮಾ ನಿಮ್ಗೆ ಹಂಗೆ ಇರ್ತದೆ. ನಿಮ್ಗೆ 1 ಸೆಕೆಂಡ್ ಅವ್ರು ಹೇಳಿದಾಗ 1 ಸೆಕೆಂಡ್ ನಿಮ್ಗೆ ಆ ಕಡೆ ಈ ಕಡೆ ಕಣ್ಣಲ್ಲಿ ಆಡೋದಕ್ಕೆ ಬಿಡೋದಿಲ್ಲ ಸಿನಿಮಾ. ಫ್ರೆಶ್ ಮೂಡು, ಒಂದು ಹೊಸ ಅಧ್ಯಾಯ ಬರೆಯುತ್ತೆ ಅನ್ನೋದೊಂದು ನಂಬಿಕೆ ನನಗೆ. ಯಾಕೆಂತಂದರೆ ಹೊಸತು ಬಂದಾಗ ಯಾವತ್ತೂ ಕನ್ನಡ ಕಾಲಿಬಾಮಿನಗಳು ಕೈ ಬಿಟ್ಟಿಲ್ಲ, ಅದನ್ನು ಅವರು ಅರಿಸಿದ್ದಾರೆ ಯಾವಾಗಲೂ. ಸೊ ಒಂದು ಹೊಸ ಪ್ರಯತ್ನ ಪಟ್ಟಿದ್ದೀವಿ. ಈ ಮಣ್ಣಿನ ಕತೆ ನಿಮ್ಗೆ ಮಡ್ಲಿಕ್ಕೆ ತಗೊಬಂದು ಆಗ್ತಿದೆ. ಏಪ್ರಿಲ್ 10ಕ್ಕೆ ಬರ್ತಿದೆ ನೋಡಿ. ಎಸ್, ಫೈನಲಿ ಸಿನಿಮಾ ಏಪ್ರಿಲ್ 10 ರಿಲೀಸ್ ಆಗ್ತಿದೆ. ಕೊನೆಯದಾಗಿ ನಮ್ಮ ಆಡಿಯನ್ಸ್ಗೆ ಏನಾದ್ರು ಹೇಳೋದಾದ್ರೆ ಸರ್ಟೈನ್. ವೆರಿ ಹ್ಯಾಪಿ ದಟ್ ವಿ ಹ್ಯಾವ್ ಡನ್ ದಿಸ್ ಫಿಲ್ಮ್ ಸರ್. ಹೊಸ ಪ್ರಯತ್ನ, ಪ್ರಶಾಂತ್ ಸರ್ ಹೇಳ್ದಂಗೆ ಅದು ಅವ್ರ ಪಾಯಿಂಟ್ ಆಫ್ ವ್ಯೂನಲ್ಲಿರುತ್ತೆ. ಬಟ್ ಇದೇನು ಅಂತಂದರೆ ಹೊಸ ಪ್ರಯತ್ನ, ಹೊಸ ಕತೆ, ಅದು ಇದು ನಾವು ಏನೂ ಹೇಳಲ್ಲ ಸರ್. ಇಟ್ಸ್ ಎ ಸ್ಟೋರಿ, ಇಟ್ಸ್ ಯುವರ್ ಸ್ಟೋರಿ ಅಷ್ಟೇ. ಆಮೇಲೆ ಎಲ್ಲೋ ನಾನು ಹೇಳಿದ್ನಲ್ಲ, ಒಂದು ಬುಡಕಟ್ಟು ಜನಾಂಗದಲ್ಲಿ ಸಿಕ್ಕಿದಂಥ ಹೆಣ್ಣು ಮಗಳ ರೋದನೆಯ ಕತೆ ಏನಿದೆ, ಅದನ್ನು ನಾವು ಯೋಚಿಸಿದಾಗ, ಅದನ್ನು ನಾವು ಮಾಡ್ತೀವಿ ಅಂತ ಹೋದಾಗ, ಆ ಹೆಣ್ಣಿನ ಒಂದು ಸ್ಮೃತಿ ಪಟಲದಲ್ಲಿದ್ದಂತಹ ಇನ್ನೊಂದು ವೃದ್ಧಾಪ್ಯದಲ್ಲಿದ್ದಂಥ ಒಂದು ಹೆಣ್ಮಗಳ ಕತೆ ಓಪನ್ ಆಗುತ್ತೆ. ಅಂದರೆ ಮೊದಲನೇ ಭಾಗ ಆ ಹೆಣ್ಮಗಳ ಕತೆ ಓಪನ್ ಆಯಿತು ಅಂದರೆ, 2ನೇ ಭಾಗದಲ್ಲಿ ಬರ್ತಕ್ಕಂತಹ ಈ ವೃದ್ಧಾಪ್ಯದಲ್ಲಿರುವಂಥ ಈ ಹೆಣ್ಮಗಳ ಕತೆ ಓಪನ್ ಆಗುತ್ತೆ. ಒಂದರಲ್ಲಿ ಆಸ್ ಇಟ್ ಈಸ್ ಅದೊಂದು ಸೋನು ಅಂತ ಒಂದು ಹೆಣ್ಮಗಳು ಮಾಡಿದ್ದಾರೆ, ಇನ್ನೊಂದು ಈ ಕಡೆ ಬಂತು ಅಂದರೆ ಪದ್ಮಾವಸಂತಿ ಅವ್ರು ಮಾಡಿದ್ದಾರೆ.
ಈ 2 ಹೆಣ್ಮಕ್ಳನ್ನ ಇಟ್ಕೊಂಡು ನಾವು ಕತೆ ಅಂತ ಶುರು ಮಾಡಿದಾಗ ಬರುವಂತಹ ಉಳಿದ 50 ಪಾತ್ರಗಳಿದೆಯಲ್ಲ ಸರ್, ಅದರಲ್ಲಿ ಒಬ್ಬೊಬ್ರು ರಾರಾಜಿಸ್ತಾರೆ, ಒಬ್ಬೊಬ್ರು ಆ ನಿಟ್ಟಿನಲ್ಲಿ ಇಟ್ ಇಸ್ ಅನ್ ಹೈ ಎಮೋಷನಲ್ ಡ್ರಾಮಾ, ಹೈ ಎಮೋಷನಲ್ ಅದೇನೋ ಹೇಳ್ತಾರಲ್ಲ, ಒಂದು ಬಾಂಬ್ ಹಂಗೆ ಸ್ಫೋಟಗೊಳ್ಳುತ್ತೆ, ಗ್ಯಾರಂಟಿ ಹೊಡೆಯುತ್ತೆ. ನೋಡೋರಿಗೆ ಖಂಡಿತವಾಗ್ಲೂ ಅದೊಂದು ಮಜಾ ಸಿಗತ್ತೆ. ಓಹ್, ಈ ಕಥೆಯನ್ನ ಹೀಗೂ ಹೇಳಿದಾರಲ್ಲ, ಇದು ಬೇರೆ ಥರ ಇದೆ ಅನ್ನೋ ಥರದಲ್ಲಿ ಅದಿರುತ್ತೆ. ಆ ಥರದ್ದೆಲ್ಲ ನೋಡ್ತು ಅಂತಂದರೆ ಒಂದು ಪ್ರಯತ್ನ. ಎರಡನೇದು ಸೌಂಡಿಂಗ್ಸಲ್ಲಿ ದಿಸ್ ಫಿಲ್ಮ್ ವಿಲ್ ಬಿ ಎ ಡಿಫ್ರೆಂಟ್ ಫಿಲ್ಮ್ಸ್. ನಾಳೆಯ ಕಾಲಕ್ಕೆ ನಮ್ಗೆ ಯಾವ್ಯಾವ ಥಿಯೇಟರ್ಸ್ ಸಿಗುತ್ತೆ ಅಂತ ಗೊತ್ತಿಲ್ಲ, ಬಿಕಾಸ್ ಎಷ್ಟು ಥಿಯೇಟರ್ಸಲ್ಲಿ ಸೌಂಡು ಯಾವ ರೀತಿ ಏನಿದೆ ಅಂತ ಗೊತ್ತಿಲ್ಲ. ಉದಯ್ ಅಂತ ಹೇಳ್ಬಿಟ್ಟು ದೂರದ ಚೆನ್ನೈನಲ್ಲಿ ಸೌಂಡ್ ವೈಬ್ಸಲ್ಲಿ ಅಟ್ಮಾಸ್ಮಿಕ್ಸ್ ಇಂಜಿನಿಯರ್ ಇದ್ದಾರೆ, ಅವರಾಗಿರ್ಬೋದು. ಮತ್ತು ನಮ್ಮ ಆಕಾಶ್ ಆಡಿಯೋದಲ್ಲಿ ಇರ್ತಕ್ಕಂಥ ಆನಂದ್ ಅಂತ ಒಂದು ಜೀವ ಆಗಿರ್ಬೋದು, ಇದ್ರ ಡಬ್ಬಿಂಗ್ ಮಿಕ್ಸ್ ಆಗಿರ್ಬೋದು. ಆ್ಯಂಡ್ ಸೇತು ಅಂತ ಹೇಳಿ ನ್ಯಾಷನಲ್ ಅವಾರ್ಡ್ ವಿನ್ನರ್, ಅವ್ರು ಮಾಡಿದಂತಹ ಎಫೆಕ್ಟ್ಸ್ ಕೆಲಸ. ಈ 3 ಜನ ಸೌಂಡ್ಸ್ಗೆ ಸಂಬಂಧಪಟ್ಟಂಥ ಏನು ಕೆಲಸಗಳನ್ನು ಮಾಡಿದ್ದಾರೆ, ಆ ಒಂದು ಕೃಷಿಯಲ್ಲಿ ತಮ್ಮ ವಿದ್ಯೆಯನ್ನು ತೋರಿಸಿದಾರಲ್ಲ, ಅದು ಇಟ್ ವಿಲ್ ಬಿ ಅನ್ ಅಮೇಝಿಂಗ್ ಥಿಂಗ್ ಆನ್ ದ ಸ್ಕ್ರೀನ್. ಯಾಕೆಂತಂದರೆ ವಿಜುವಲ್ ವೈಸ್ ವಿ ಆರ್ ವೆರಿ ಸ್ಟ್ರಾಂಗ್. ಅದಕ್ಕೆ ಸಪೋರ್ಟಿಂಗ್ ಆಗಿ ಆಡಿಯೋ ಬೇಕಾಗಿತ್ತು. ಆಡಿಯೋನ ಈ 3 ಜನ ವಿಷುವಲ್ನು ಕೂಡ ಒಂದು ಪಟ್ಟು ಒಂಚೂರು ಹಂಗೆ ಮೇಲೆ ಎತ್ಕೊಂಡು ಹೋಗಿ ನಿಲ್ಸೋದಕ್ಕೆ 3 ಜನ ಬುನಾದಿ ಆಗಿದ್ದಾರೆ. ಸೌಂಡ್ಸ್ಗೆ ಒಂದು ಹೊಸ ಸಿನಿಮಾ ಆಗುತ್ತೆ, ಖಂಡಿತವಾಗ್ಲೂ ಸೌಂಡ್ಸ್ ಒಂದು ಹೊಸ ಸಿನಿಮಾ ಆಗುತ್ತೆ. ಗುಡ್ ಸರ್. ಎಸ್, ವೆರಿ ಆಲ್ ದಿ ಬೆಸ್ಟ್. ಎಲ್ರಿಗೂ ತುಂಬ ಒಳ್ಳೆಯದಾಗಲಿ. ಗ್ಯಾಂಗ್ಸ್ ಆಫ್ UK ಇನ್ನೊಂದು ಹೊಸ ಅಧ್ಯಾಯ ಬರಲಿ ಕನ್ನಡ ಇಂಡಸ್ಟ್ರಿನಲ್ಲಿ. ಆ್ಯಂಡ್ ಇದೇ ಥರ ಸಿನಿ ರಸಿಕರನ್ನ, ಕನ್ನಡ ಕಲಾಭಿಮಾನಿಗಳನ್ನ ಎಂಟರ್ಟೈನ್ ಮಾಡ್ತಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್.